ರತ್ನಮ್ನವರೇ ನಮಸ್ಕಾರ. ನಮಸ್ತೆ ಸರ್. ಮಾದೇವ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರತ್ನಮ್ನವರೇ, ನಿಮ್ಮ ಹುಟ್ಟೂರು ಯಾವುದು? ಹುಟ್ಟೂರು ಕುಶಾಲನಗರ ಸರ್. ಅಲ್ಲಿ ಹತ್ರನಾ ಅಥವಾ ಕುಶಾಲನಗರ? ಇಲ್ಲ, ಕುಶಾಲನಗರ ಪಕ್ಕ ದೊಡ್ಡಹೊಸೂರು ಅಂತ. ಹಾಂ. ಜಮೀನು ಎಷ್ಟಿತ್ತು ತಂದೆಗೆ? ತಂದೆಗೆ 3 ಎಕರೆ ಇದೆ. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಹೆಣ್ಮಕ್ಳು. ಗಂಡು ಮಕ್ಕಳು? ಗಂಡು ಮಕ್ಕಳು ಇಲ್ಲ. ನೀವು ಎಷ್ಟನೇವರು? ನಾನೇ ಲಾಸ್ಟ್ನೇಳು. ಹಾಂ. ಏನು ವಿದ್ಯಾಭ್ಯಾಸ ರತ್ನಮ್ನವ್ರೆ? ನಾನು 7th ಓದಿವ್ನಿ. 7ನೇ ಕ್ಲಾಸು. ಎಲ್ಲಿ? ಇಲ್ಲೇ ದೊಡ್ಡಹೊಸೂರಲ್ಲಿ. ಅಲ್ಲೇ ಇತ್ತ ಕ್ಲಾಸು? ಅಲ್ಲೇ ಇದೆ. ಹಾಂ ಹಾಂ. ಏನು ಬೆಳೀತಿದ್ರು ತಂದೆ? ನಾವು ಅಲ್ಲಿ ಜೋಳ ಬೆಳೀತಾಯಿದ್ದೋ, ಉಪ್ಪುನೇರಳೆ ಬೆಳೀತಾಯಿದ್ದೋ. ಹಾಂ. ಮತ್ತು ಅದೆಲ್ಲ ಬಿಟ್ಬಿಟ್ಟು ಮಾಮೂಲಿ ಇಟ್ಟಿಗೆ ಕುಯ್ಕೊಂಡು ಜೀವನ ಮಾಡ್ತಿದ್ದೋ. ಅಲ್ಲ, 3 ಎಕರೆ ಜಮೀನು ಅಂದ್ರಲ್ಲ? 3 ಎಕರೆ ಜಮೀನಾದರೂ ನಮ್ಮ ಅಪ್ಪಂಗೆ ಆಗಲಿಲ್ಲ. ಏಜ್ ಆಯಿತು, ಮತ್ತು ಮಾಡೋಕ್ಕಾಗಲಿಲ್ಲ ಆರಂಭನ. ಬೇರೆ ಕೊಡಗು ಅಂತಂದ್ರೆ ಆ ಕಡೆ ಎಲ್ಲ ಕಾಫಿ ಬೆಳೀತಾರೆ. ನಾವು ಹಾಕ್ಲಿಲ್ಲ, ಇವಾಗ ಹಾಕವ್ರೆ, ಮೊದಲು ಹಾಕಿರಲಿಲ್ಲ. ಹೌದಾ? ಹಿಪ್ಪನೇರಳೆ ಬೆಳೀತಾ? ನಾವು ಉಪ್ಪುನೇರಳೆ ಬೆಳೀತಾಯಿದ್ದು. ಮನೇಲೆ ಹುಳ ಸಾಕ್ತಿದ್ರ? ಹಾಂ, ಮನೆಯಲ್ಲೇ ಸಾಕ್ತಿದ್ದು. ಹುಳು ಸಾಕಣ ಮನೆ ಬೇರೆ ಇತ್ತ? ಇಲ್ಲ, ಅದೇ ಮನೇಲಿ ವಾಶದ ಮನೇಲೇ ಮಾಡ್ತಿದ್ದು. ಅವಾಗೆಲ್ಲ ತಟ್ಟೆ ಚಂದ್ರಿಕೆ ಇದೆಯಲ್ಲ, ಅದಕ್ಕೆ ಹಾಕೊಂಡು ಮಾಡ್ತಿದ್ದು. ಓ, ಅಂದ್ರೆ ನೀವು ಸೊಪ್ಪೆಲ್ಲ ಕತ್ತರಿಸಿದ್ರಿ? ಕತ್ತರಿಸೋದು ಅವಾಗ. ಸೊಪ್ಪು ಕೊಟ್ಟಿದ್ದೀರಿ. ಸರಿ. ಆಮೇಲೆ ಬಿಟ್ಬಿಟ್ರಾ? ಆಮೇಲೆ ಬಿಟ್ಬಿಟ್ಟು ನಮ್ಮ ಅಕ್ಕಂದಿರದೆಲ್ಲ ಒಂದು 2 ಮದುವೆ ಆಯಿತು. ಆಮೇಲೆ ನಮ್ಮ ಅಪ್ಪ ಬಿಟ್ಬಿಟ್ರು, ಹಿಂಸೆ ಆಯ್ತದೆ ಕೆಲಸ ಮಾಡೋಕ್ಕೆಲ್ಲ ಅಂತ. ಆಮೇಲೆ ಏನು ಬೆಳೆಯೋಕ್ಕೆ ಶುರು ಮಾಡಿದ್ರು? ಏನಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಜಮೀನು ಕೊಟ್ಬಿಟ್ಟಿದ್ರು. ಅವ್ರು ಮಾಡ್ಕೊತಿದ್ರು, ಬೋಗ್ಯಕ್ಕೆ ಹಾಕ್ಬಿಟ್ಟಿದ್ರು. ಮತ್ತು ನೀವು ಜೀವನಕ್ಕೆ ಏನು ಮಾಡ್ತಾ ಇದ್ರಿ? ಜೀವನಕ್ಕೆ ಮಾಮೂಲಿ 1 ಎಕರೆ ಬಿಟ್ಕೊಂಡಿದ್ರು. ಗದ್ದೆ ಬೆಳೀತಿದ್ದೋ, ಹೊಲನ ಕೊಟ್ಬಿಟ್ಟಿದ್ರು. ಹೌದಾ? ಗದ್ದೆನಲ್ಲಿ ಭತ್ತ ಹಾಕ್ತಿದ್ರು. ಅದೇನೋ ಇಟ್ಟಿಗೆ ಕುಯಿಸ್ತಿದ್ವಿ ಅಂದ್ರೆ? ಅದನ್ನು ಅರ್ಧ ದಿವಸದಲ್ಲಿ ಬಿಟ್ಬಿಟ್ರು. ಏಜ್ ಆಯಿತು, ನಮ್ಮ ಅಪ್ಪಂಗೆ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಹೌದಾ? ನೀವು 7ನೇ ಕ್ಲಾಸ್ವರೆಗೆ ಮಾತ್ರ? ಹಾಂ, ಅಷ್ಟೇ. ನಿಮ್ಮ ಅಕ್ಕಂದ್ರೆಲ್ಲ ಜಾಸ್ತಿ ಓದಿದಾರ? ಅವರೊಬ್ಬರು SLC ಓದವ್ರೆ, ಒಬ್ಬರು 2nd ಇಯರ್ ಓದವ್ರೆ. ಹಾಂ ಹಾಂ. ನೀವ್ಯಾಕೆ 7ನೇ ಕ್ಲಾಸ್ಗೆ ಬಿಟ್ಬಿಟ್ಟು? ನಾವು ಅಷ್ಟೇ ಸಾಕೊಂಡು ಬಿಟ್ಬಿಟ್ಟು. ನಮ್ಮ ಅಪ್ಪಂಗೆ ಹಿಂಸೆ ಆಯ್ತಿತ್ತು ಅಂತ ಮನೇಲಿ ಕೆಲಸ ಇರ್ತಿದ್ವಲ್ಲ. ಹಾಂ ಹಾಂ. ಬಡಸ್ತಾನಾಗ. ಬಡಸ್ತಾನ ಅಂದ್ರೆ ಏನಮ್ಮ? ಜಮೀನು ಇತ್ತಲ್ಲ? ಜಮೀನು ಇದ್ರೂ ಅವಾಗೆಲ್ಲ ಕಷ್ಟ ಅಲ್ವ ಸರ್. ನಮ್ಮಮ್ಮ ಕೂಲಿಗೆ ಹೋಯ್ತಿದ್ರು. ಕೂಲಿ ಮಾಡ್ಕೊ ಬಂದು ಎಲ್ಲ ಇದು ಮಾಡಬೇಕು, ಹಿಂಸೆ ಆಯ್ತಿತ್ತು. ಅದಕ್ಕೆ ಓದೋದು ಬಿಟ್ಬಿಡೋದೆ? ಓದಲಿಲ್ಲ. ನಾವು ಓದಕ್ಕೆ ಹೋದರೆ ನಮ್ಮ ಅಪ್ಪಂಗೆ ಸ್ಟೋನ್ ಆಗಿಬಿಟ್ಟಿತ್ತು. ಮತ್ತು ಮನೇಲಿ ಹಿಂಸೆ ಆಯ್ತು, ದನ ಕರು ಎಲ್ಲ ಇದ್ದು ಹಿಂಸೆ ಆಯ್ತಿತ್ತು. ಬಿಟ್ಬಿಟ್ಟು. ದನ ಎಷ್ಟು ಸಾಕಿದ್ರಿ? ದನ ಎಮ್ಮೆ ಎಲ್ಲ ಒಟ್ಟು ಒಂದು 10 10. ಅವಕ್ಕೆ ಮೇವೆಲ್ಲ? ನಮಗೆ ಹೊಳೆ ಸೈಡ್ ಇದೆಯಲ್ಲ, ಜಮೀನಲ್ಲೇ ಮೇಯಿಸ್ತಿದ್ದೋ. ಕಾಡಿಗೆ ಬಿಟ್ಟು ಹೊಡಿತಿದ್ದೋ. ನಮ್ಮ ಕಡೆ ಎಲ್ಲ ಕಾಡಿದೆಯಲ್ಲ, ಬಿಟ್ಟು ಹೊಡಿತಿದ್ದೋ. ನೀವೇನೇನು ಕೆಲಸ ಮಾಡ್ತಾಯಿದ್ರಿ ಮನೆಯಲ್ಲಿ? ಮನೇಲಿ ಆಲ್ರೌಂಡ್ ಕೆಲಸ ಮಾಡ್ತಿದ್ದೋ ಸರ್. ಜಮೀನು ಕೆಲಸ ಮಾಡ್ತಿದ್ದೋ, ಮನೆ ಕೆಲಸ ಮಾಡ್ತಿದ್ದೋ, ಎಲ್ಲ ಕೆಲಸ ಮಾಡ್ತಿದ್ದೋ. ಏನು ಆಲ್ರೌಂಡ್ ಕೆಲಸ ಅಂದ್ರೆ ನಾವು? ಅದೇ ಜಮೀನು ಆರಂಭದಲ್ಲೂ ಕೆಲಸ ಮಾಡಿದ್ದೀವಿ. ಏನು ಮಾಡಿದಿರಿ ಆರಂಭದಲ್ಲಿ? ಅದು ಇಟ್ಟಿಗೆ ಕುಯ್ತಿದ್ದೋ, ಮಣ್ಣು ಹಿಡಿಯೋದು, ಮತ್ತು ಜೋಳ ಹಾಕೋದು ಎಲ್ಲ ಮಾಡ್ತಿದ್ದೋ. ಅಂದರೆ ಬೀಜ ಹಾಕೋದು, ಜೋಳದ್ದು ಬೀಜ ಹಾಕೋದು. ಇವಾಗೆಲ್ಲ ಮಿಷಿನ್ ಬಂದವ, ಅವಾಗೆಲ್ಲ ಕೈಯಲ್ಲೇ ಹಾಕ್ತಿದ್ದಲ್ಲ ಸರ್. ಕೈಯಲ್ಲೇ ಹಾಕ್ತಿದ್ದೋ. ವ್ಯವಸಾಯ ಇಷ್ಟ ಆಗ್ತಿತ್ತ ನಿಮಗೆ? ಹಾಂ, ವ್ಯವಸಾಯ ಇಷ್ಟ. ಮನೇಲಿ ಹಸುದ್ದು ನಿಗಾ ನೀವೇ ನೋಡ್ತಿದ್ರ? ನಾವೇ ನೋಡ್ತಿದ್ದೋ. ಹಸುಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಮೇಯಿಸೋದು ಎಲ್ಲ ನಾವೇ ಮಾಡ್ತಿದ್ವು. ಅಲ್ಲೇ ನಮ್ಮ ಜಮೀನು ಪಕ್ಕನೇ ಹೊಳೆ ಇದೆ, ಹೊಳೆ ಸೈಡಲ್ಲಿ ಬಿಟ್ಕೊಂಡು ಮೇಯ್ಸವು. ಥರ ಚೆನ್ನಾಗಿರುತ್ತಲ್ವಾ? ಪಕ್ಕದಲ್ಲೇ ಹೊಳೆ ಹರಿತಾ ಇರುತ್ತೆ. ಹೊಳೆ ಪಕ್ಕನೇ ಜಮೀನು ಸರ್ ನಮಗೆ. ಜಮೀನು ಮಳೆ ಎಲ್ಲ ಬಂದಾಗ ಹೊಳೆ ನೀರು ಜಮೀನು ಮೇಲೆ ಬಂದು ತುಂಬ್ಕೋತದೆ. ಈಗಲೂ ಇದೆಯಾ ಜಮೀನು ಹೊಳೆ ಪಕ್ಕ? ಹಾಂ, ಇವಾಗಲೂ ಇದೆ. ಹೌದಾ? ಇವಾಗಲೂ ಇದೆ. ನಮ್ಮ ಅಕ್ಕಂಗೆ ಕೊಟ್ಬಿಟ್ಟಿದ್ದೀವಿ 3 ಎಕರೆನು. ಮತ್ತೆ ಮಾದೇವ್ ಅವ್ರನ್ನ ಮದುವೆ ಆಗಿದ್ದು ಯಾವಾಗ? ಮಾದೇವ್ರ ಮದುವೆಗೆ 2 ವರ್ಷ ಆಯಿತು. ಅದೇನು ಮಳವಳ್ಳಿ ಕಡೆ ಸಂಬಂಧ? ಕುಶಾಲನಗರದಿಂದ ಮಳವಳ್ಳಿ ತನಕ ಏನೋ ನಮ್ಮದು ಹಣೆ ಬರ ಸರಿ ಇರ್ತಿಲ್ಲ. ನಾವು ಏನೋ ಅದ್ಗೇಟ್ ಹೋಗಿದ್ದೋ, ಅವ್ರಿಗೂ ಪ್ರಾಬ್ಲಮ್ ಆಗಿತ್ತು. ಹಿಂಗೆ ಅದು ಏನು ಸಮಸ್ಯೆ ಆಗಿದೆ ತಾಯಿ? ಏನಾರು ಇರ್ತದಲ್ಲ ಸರ್ ಮನೇಲಿ ಸಮಸ್ಯೆ. ಹೌದಾ? ಹೇಳಿ ಮಾದೇವರೇ, ನಿಮ್ಮ ಬಗ್ಗೆ ಸ್ವಲ್ಪ. ನಮ್ಮ ಮೇಡಮ್ಮರು ಹೇಳ್ದಂಗೆ ನಾವು ಸ್ವಲ್ಪ ಬಡತನದಲ್ಲೇ ಬೆಳೆದು 4 ಜನ ಅಣ್ಣ ತಮ್ಮದಿರು. ನಾವು ಮಧ್ಯದವರು. ಹಿರಿಯವರಿಬ್ಬರು, ನನ್ನ ತಮ್ಮ ಒಬ್ಬ, ನಾನೊಬ್ಬ ಇದ್ದೀನಿ. ನಾವು ಬೇರೆ ಬೇರೆಯವ್ರ ಜಮೀನೆಲ್ಲ ನನಗೆ ಐತಿದ್ದೋ. ಜಮೀನು ಹೆಚ್ಚಾಗಿರ್ತಿತ್ತಲ್ಲ, ಅವ್ರ ಜಮೀನನ್ನ ನಾವು ಗುತ್ತಿಗೆ ಪಾಲಿಗೆ ಬೆಳೀತಿದ್ದೋ. ಹಿಂಗೂ ಎಲ್ಲ ನಿಮ್ಮಂಥವ್ರು ಸ್ವಲ್ಪ ದೊಡ್ಡವರು ಯಾಕೋ ಅವ್ರವ್ರನ್ನೇಗೆ ಇರ್ತೀರ ಅಂದ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ಜಮೀನು ತಗೊಟ್ರು, ದುಡ್ಡು ಸಹಾಯ ಮಾಡಿ. ಹಾಗಾಗಿ ಒಂದು ಲೆವೆಲ್ಗೆ ಬಂದು. ಅಂದರೆ ನಿಮಗೆ ಮುಂಚೆ ಜಮೀನು ಇರಲಿಲ್ವಾ? ಸ್ವಲ್ಪ ಇತ್ತು ಸರ್, 1-2 ಎಕರೆ ಇತ್ತು. 4 ಜನ ಅಣ್ಣ ತಮ್ಮದಿರು ನಾವು. 1-2 ಎಕರೆ ಜಮೀನು ಹಳೆ ಅಷ್ಟಿತ್ತು ನಮ್ಮ ಅಪ್ಪಂದು. ನಾವು 4 ಜನ ಇದ್ವಲ್ಲ. ನಿಮ್ಮ ತಂದೆ ಏನು ಬೆಳೀತಾ ಇರಲಿಲ್ವಾ? ಬೆಳೀತಿದ್ರು. ಏನು ಬೆಳೆಯೋರು? ಅವ್ರು ಭತ್ತ ಬೆಳೆಯೋರು, ಸ್ವಲ್ಪ ಹೊಲಮಾಳದಲ್ಲಿ ಉಳ್ಳಿ, ರಾಗಿ ಇದನ್ನು ಬೆಳೆಯೋರು. ಆಮೇಲೆ ನಾವಿದ್ಮೇಲೆ ಕಬ್ಬು, ಭತ್ತ, ಸುಮಾರು ಒಂದು 20 ಎಕರೆ ವ್ಯವಸಾಯ ಮಾಡ್ತಿದ್ದೋ. 4 ಜನ ಗೇಯ್ತಿದ್ದೋ.
ಹಾಗಾಗಿ ನಾವೊಂದು 6-7 ಎಕರೆ ಆಮೇಲೆ ನಾವೇ ಸ್ವಂತ ಮಾಡ್ದೋ ಜಮೀನನ್ನ. ಸ್ವಂತ ಮಾಡಿದ್ರಿ ಅಂದರೆ ಬಂಡವಾಳಕ್ಕೆ ಏನು ಮಾಡಿದ್ರಿ? ಅದೇ ಹೇಳ್ದಲ್ಲ ಸರ್, ನಿಮ್ಮಂಥವ್ರು ಸ್ವಲ್ಪ ದುಡ್ಡನ್ನು ಸಹಾಯ ಮಾಡಿದರು. ಹೌದಾ? ಕೊಡೋರಿ ತಗೊಳ್ಳೋಂಥ ಸಹಾಯ ಮಾಡಿದರು. ಹಾಗಾಗಿ ಸ್ವಲ್ಪ ಎಷ್ಟು ವರ್ಷದ ಹಿಂದೆ ಜಮೀನು ಖರೀದಿ ಮಾಡಿದ್ದಾವು? ನಾವು 20 ವರ್ಷದ ಹಿಂದೆ ಸರ್, 20 ವರ್ಷದ ಹಿಂದೆ. 20 ವರ್ಷ ಆಯಿತು. 20 ವರ್ಷ. ಆವಾಗೊಂದು 5-6 ಎಕರೆ ಒಂದೇ ಪ್ಲಾಟಲ್ಲಿ ತೆಗೆದು ಹಾಗಾಗಿ ಒಂದು ಲೆವೆಲ್ಗೆ ಬಂದು ನಮಗೆ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮಿಂದ ನಾವು ಭೇಟಿಯಾದ್ದು. ಹಾಗಾಗಿ ಹುಳ ಮೇಯಿಸ್ತಿದ್ದೋ. ರೇಷ್ಮೆ ಮನೆ ಮಾಡಿದ್ದೀನಿ ಸ್ವಂತವಾಗಿ ತೋಟದಲ್ಲೇ. ದೊಡ್ಡ ಮನೆ, ಒಂದು 55 ಅಡಿ ಉದ್ದ, 23 ಅಡಿ ಅಗಲಕ್ಕೆ. ಅದನ್ನು ನನಗೆ ಪ್ರಾಬ್ಲಮ್ ಆದಾಗ ನನ್ನ ತಮ್ಮದಿರು ಬಿಟ್ಬಿಟ್ಟು 1-2 ವರ್ಷ 3 ವರ್ಷ ನಾನು ಮೆಂಬರ್ ಮಾಡಿದ್ರು, ಗೆಲ್ಸಿದ್ರು. ಹಾಗಾಗಿ ಸ್ವಲ್ಪ ರಾಜಕೀಯದಲ್ಲಿ ಓಡಾಡಿದೆ ಒಂದು ವರ್ಷ ಜನ. ಆಮೇಲೆ ಅದರೊಳಗೆ ನನಗೆ ಪ್ರಾಬ್ಲಮ್ ಆಯಿತು. ನಮ್ಮ ಮಿಸ್ಸಸ್ಸು ತೀರ್ಕೊಬಿಟ್ರು. ನನ್ನ ಮಗ ಗಂಡು ಮಗನ ಒಬ್ಬನು ತೀರ್ಕೊಬಿಟ್ರು ಕೊರೋನಾ ಟೈಮಲ್ಲಿ. ಹಾಗಾಗಿ ನಾನು ಸುಮ್ಮನೆ ತಿರ್ಗಾಡ್ಕೊಂಡಿದ್ದೆ, ಇಟ್ಟಾಡ್ಕೊಂಡು. ಆಮೇಲೆ ಯಾರ ಹಿರೀಕರು ಈಗ ಪ್ರಾಬ್ಲಮ್ ಆಯ್ತದಪ್ಪ ಮುಂದೆ, ನೀನೇನಾರ ಮಾಡಿ ನಿನ್ನ ಜೀವನ ನೀನು ಮಾಡ್ಕೋಬೇಕು ಅಂದಾಗ ಇವ್ರನ್ನ ಯಾರೋ ತೋರಿಸಿ ನಮಗೆ ಪರಿಚಯ ಮಾಡಿಕೊಟ್ರು. ನಾವು ಒಂದಷ್ಟು ದಿನ ಮಾತಾಡ್ದು, ಅವರು ನಂಬರ್ ತಗೊಂಡ್ರು. ನಾವು ಫೋನ್ ನಂಬರ್ ತಗೊಂಡು ಮಾತಾಡ್ದೆ. ಒಂದಷ್ಟು ದಿನ ಕಷ್ಟ ಸುಖ ಮಾತಾಡ್ದೋ. ನಾನು ಕಷ್ಟದಲ್ಲಿ ನೊಂದಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು ಅಂದರು. ಆಯ್ತಮ್ಮ, ಅದರಲ್ಲೇ ಎಂತೆಲ್ಲ ಕೆಡ್ಸ್ಕೊಬೇಡ, ನಾನು ನೋಡ್ಕೊತೀನಿ ಅಂತ. ಮದುವೆ ಎಲ್ಲಾಗಿತ್ತು ತಮ್ಮದು? ನಮ್ಮದಲ್ಲಿ ಅಳವಳ್ಳಿ ಪಕ್ಕ ಮರಳಿ ದೇವಸ್ಥಾನ ಅಂತ ಇದೆ ಸರ್, ಒಳ್ಳೆ ಹಿರೀಕರು ಪೂರ್ವದ ದೇವಸ್ಥಾನ. ಅಲ್ಲಿ ಇವ್ರು ಇಲ್ಲೆಲ್ಲೇ ಮಾಡೋ ಅಂದರು. ಇವರು ಆಗಲ್ಲ, ಇಲ್ಲೆಲ್ಲೋ ನಮ್ಮ ಕೈಲಿ ಅಂದರು. ಆಯಿತು ಅಂದ್ಬಿಟ್ಟು ನಾನೇ ಕಾರ್ ಕಳಿಸಿ ಕರ್ಕೊಬಂದು ಅಲ್ಲೇ ಮದುವೆ ಮಾಡ್ಕೊಂಡ್ರೆ. ಮದುವೆ ಮಾಡ್ಕೊಂಡೆ. ಈಗ ಜಮೀನಲ್ಲಿ ಏನೇನು ಬೆಳೆ ಇದೆ ನಿಮ್ಮ ಜಮೀನಲ್ಲಿ? ರೇಷ್ಮೆ ಬೆಳೀತಾ ಇದೆ. ಆ ರೇಷ್ಮೆ ಬೆಳಿನಾರ್ದೆ ನನ್ನ ಪ್ರಾಬ್ಲಮ್ ಆದಮೇಲೆ ಅದೇ ನನ್ನ ತಮ್ಮನಿಗೆ ಬಿಟ್ಟು. ಆಮೇಲೆ ಇವ್ರು ಬಂದಮೇಲೆ ಏನು ಮಾಡಿದೆ, ಯಾಕೆ ಬಿಡ್ಬೇಕು ನಾವೇ ಮಾಡುವ ಅಂದ್ಬಿಟ್ಟು ಇವರು ನಮಗೆ ಸಪೋರ್ಟ್ ಮಾಡಿದ್ರು. 1-2 ಬೆಳೆ ಮೇಯಿಸ್ತು. ಅದೇನಾಯಿತು ಅಂದರೆ ಸ್ವಲ್ಪ ಈಗಿನ ಇದರಲ್ಲಿ ಜಾಸ್ತಿ ಪೌಡ್ರು ಸುಣ್ಣ ಹೊಡಿಬೇಕು. ಅದಕ್ಕೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹುಷಾರು ತಪ್ಪಿಡ್ತು. ಆಸೆಗೆ ಹೊಡೆದ್ಬಿಟ್ಟು ಚೆನ್ನಾಗಿ ಸುಣ್ಣ ಪೌಡ್ರು ಅದು ಪ್ರಾಬ್ಲಮ್ ಆಯ್ತಲ್ಲ. ಏನು ಮಾಡಿದೆ, ಆಮೇಲೆ ತೆಂಗಿನ ಮರ ಇದ್ದು ಹಳೆ ರೇಷ್ಮೆ ಕಡ್ಡಿ ಒಳಗೆ ನೋಡಿ, ಇದು ಆ ಕಡೆ ನಿಮ್ಮ ಕಡೆ ಇದಾಗುತ್ತಲ್ಲ ಕಾಫಿ ನೆಳ್ಳಿಗೆ, ನಮ್ಮಲ್ಲೂ ಆಗುತ್ತಾ ಅಂದಾಗ ಆಗುತ್ತೀರಿ ಅಂದ್ಲು. ಆಮೇಲೆ ಅವ್ರ ಕಡೆ ಅವ್ರ ಅಕ್ಕ ಭಾವ ಇದ್ದರು, ಅವ್ರಿಗೆ ಫೋನ್ ಮಾಡಿ ಕಾಫಿ ಗಿಡನ ತರಿಸಿದ್ರು. ನೆಟ್ಟು ಒಂದು ವರ್ಷ ಮೇಲೆ 2 ತಿಂಗಳಾಗಿತ್ತು. ಚೆನ್ನಾಗಿ ಬಂದಿದೆ, ಹೂವು ಈಚೆಲ್ಲ ಬಿಟ್ಟಿದೆ. ಹೇಳಿ ರತ್ನಮ್ಮನವರೇ, ಕಾಫಿ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಿ? ಕಾಫಿ ಬಗ್ಗೆ ಮಳವಳ್ಳಿನಲ್ಲಿ ಕಾಫಿ ಬೆಳಿಬೋದು ಅಂತ ಹೇಗೆ ಅನ್ನಿಸ್ತು? ಬೆಳಿಬೋದು ಸರ್, ಏನು ಮಲೆನಾಡಲ್ಲೇ ಬೆಳಿಬೇಕು ಅನ್ನೋದೇನಿಲ್ಲ, ಇಲ್ಲೇ ಬೆಳಿಬೋದು. ಹೌದಾ? ನಾವು ಶ್ರಮ ಬಿದ್ದರೆ ಬೆಳೆದು ನಾವು ಇದು ಮಾಡ್ಬೋದು, ಬೆಳೆದು ತೆಗಿಬೋದು ಬೆಳೆನ. ಅದ್ರ ಶ್ರಮ ಬೇಕು, ಬೆಳಿಬೇಕು ಅನ್ನೋ ಛಲ ಬೇಕು ಅಲ್ವೇ? ಯಾವ ತಳಿ ಹಾಕಿರತ್ತಾವು? ನಾವು ಚಂದ್ರಗಿರಿ. ಎಲ್ಲಿಂದ ತಂದ್ರಿ? ನಾವು 7th ಹೊಸಕೋಟೆ ಅಂತ ಇದೆ ಕುಶಾಲನಗರ ಹತ್ರ, ಅಲ್ಲಿಂದನೇ ತಂದು. ಅಂದ್ರೆ ಕಾಫಿ ಬೆಳೆಗಾರರೇ ಸಸಿ ಮಾಡಿದ್ದ? ಸಸಿ ಮಾಡಿರೋದು. ಕಾಫಿ ಮಂಡ್ಲಿಯ ನರ್ಸರಿ? ಇಲ್ಲ, ಕಾಫಿ ಬೆಳೆಗಾರರೇ ಸಸಿ ಮಾಡಿ ಮಾರಾಣಿಕೆ ಮಾಡ್ತಾರೆ ಅವರು. ಏನು ಬಿತ್ತು ಒಂದು ಸಸಿಗೆ ಧಾರಣೆ? ಅದು ಊರಿಗೆ ಬಂದು ತಲುಪೋದಕ್ಕೆ 30 ರೂಪಾಯಿ ಬೀಳುತ್ತೆ ಒಂದು ಸಸಿಗೆ. ಒಂದು ಸಸಿಗೆ ಬಾಡಿಗೆ ಗಿಡ್ಗೆ ಸಸಿ ಎಲ್ಲ ಸೇರಿ 30 ರೂಪಾಯಿ ಬೀಳುತ್ತೆ. ಪರವಾಗಿಲ್ಲ. ಎಷ್ಟು ಎಕರೆ ಹಾಕಿದ್ರಿ ಕಾಫಿ? 2 ಎಕರೆಗೆ ಹಾಕಿದ್ದೀವಿ. ಏನಂತರದಲ್ಲಿ ನಾಟಿ ಮಾಡಿದಿರಿ? ನಾವು ಗಿಡ 6 ಅಡಿಗೆ ಮಾಡಿದ್ದೀವಿ. ಹೌದಾ? ಅಂದರೆ ತೆಂಗಿನ 2 ಸಾಲ್ ಮಧ್ಯೆ ಕಾಫಿ ಇದೆ? 2 ಸಾಲ್ ಮಧ್ಯೆ ಕಾಫಿ ಇದೆ. ಹೌದಾ? ಈಗ ತೆಂಗು ಮಧ್ಯ ಎಷ್ಟು ಸಾಲ್ ಕಾಫಿ ಬರುತ್ತೆ? ತೆಂಗು ಮಧ್ಯೆ 3 ಸಾಲ್ ಕಾಫಿ ಬರುತ್ತೆ. 3 ಸಾಲು? 3 ಸಾಲು ಇದೆ, 5 ಸಾಲು ಇದೆ. ಒಂದೊಂದಲ್ಲಿ ಅಗಲಾಗಿರೋದಿಲ್ಲ ಸರ್. ಹೌದಾ? ಅದ್ರೊಳಗಡೆ ಸ್ವಲ್ಪ ನೆರಳಾಗಲಿ ಅಂದ್ಬಿಟ್ಟು ಸಿಲ್ವಾರ. ಅಂದರೆ ಉದ್ದನೂ 6 ಅಡಿ, ಅಗ್ಲನೂ 6 ಅಡಿ. ಅರ್ಥವಾಯ್ತು. ಹೇಗೆ ನಾಟಿ ಮಾಡ್ಕೊಂಡ್ರಿ ಹೇಳಿ ಸಸಿನ? ಸಸಿನ 6 ಅಡಿ ಗುಂಡಿ ತೆಗ್ದು ಪೇಪರ್ ತೆಗೆದ್ಬಿಟ್ಟು ನಾವೇನೇ ನಾಟಿ ಮಾಡಿದ್ದು. ಹೌದಾ? 6 ಅಡಿ, 1.5 ಅಡಿ ನಾಟು. ಅಂದ್ರೆ 6 ಅಡಿಗೆ 6 ಅಡಿ ಅಂತ 1.5 ಅಡಿ ನಾಟು. ಗುಂಡಿ ತೆಗೆದು ಸಸಿ ಇಟ್ರಿ? ನಾವೇನು ಅದಕ್ಕೇನು ಗೊಬ್ಬರ ಗಿಬ್ರ ಏನು ಹಾಕಿಲ್ಲ. ಹೌದಾ? ನಾವು ಇದುವರೆಗೆ ಕೆಮಿಕಲ್ ಏನು ಹಾಕಿಲ್ಲ. ನಟ್ಟಾಗ್ಲಿಂದ ಮಾಮೂಲಿ ದನಿನ ಸಗಳಿ ಹಾಕ್ತಾಯಿದ್ದೀವಿ. ಅದು ಬಿಟ್ರೆ ಇದು ಮಾಡ್ತಾಯಿದ್ದೀವಿ. ನಿಮಗೆ ಕಾಫಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ಯಾಕೆ ಬೆಳಿಬೇಕು ಅಂತ ಕಾಫಿನ? ನಾವು ಸಂಪಾದನೆ ಮಾಡ್ಬೇಕು, ಬೆಳಿಬೇಕು, ನಮ್ಮ ಕೊಡಗಲ್ಲೇ ಬೆಳಿಬೇಕು ಅನ್ನೋದೇನಿಲ್ವಲ್ಲ, ಇಲ್ಲೂ ಬೆಳಿಬೇಕು. ನಮ್ಮನ್ನು ನೋಡಿ ಇನ್ನೂ 4-6 ಜನ ಬೆಳೀಲಿ, ಇಲ್ಲೂ ಒಂಥರ ಮಲೆನಾಡು ಥರ ಆಗಲಿ ಅನ್ನೋದೊಂದು ಖುಷಿಗೆ ಹಾಕಿದ್ವಿ. ನಟ್ಟಿದ್ದಾರೆ ಸರ್ ಇವಾಗ ನಮ್ಮನ್ನು ನೋಡ್ಕೊಂಡು ಒಂದು 4-5 ಜನ. ಮಳವಳ್ಳಿನ ಕುಶಾಲನಗರ ಮಾಡಬೇಕು.
ಈಗ ನಾವು ಚಲವಾಗಿ ಮಾಡಿದ್ರೆ ನಮ್ಮನ್ನು ನೋಡ್ಕೊಂಡು ಇನ್ನೊಬ್ರು ಮಾಡ್ತಾರೆ. ಒಪ್ಪ ನಾವು ಮಾಡ್ಬೋದು ಮಾಡ್ತಾರೆ. ಅದು ಒಂದು ಮಲೆನಾಡಂಗಾಗಲಿ. ಕಾಫಿ ತೋಟ ನೀವು ಮಾಡೋಕ್ಕೆ ಹಳೆ ತೆಂಗಿನ ತೋಟ ಇತ್ತು, ತೆಂಗಿನ ತೋಟ. ಹಾಗಾಗಿ ನೀವು ಅದರಲ್ಲಿ ಮಾಡಿದ್ರಿ. ಅದ್ರೊಳಗೆಲ್ಲ ನಟ್ಟಿದೀವಿ ಸರ್. ಸಿಲ್ವರ ಇದೆ, ಅಡಿಕೆ ಇದೆ, ಮತ್ತೆ ಫ್ರೂಟ್ಸ್ ಗಿಡಗಳು ಸಹ ಸ್ವಲ್ಪ ನಟ್ಕೊಂಡಿದೀವಿ. ಏನೇನದೆ? ಸಪೋಟೋ, ಸೀಬಿ, ಬಟರ್ ಫ್ರೂಟು ಎಲ್ಲ ಇದೆ. ಪಪ್ಪಾಯಿ. ಎಷ್ಟು ಅಂತರದಲ್ಲಿದೆ ತೆಂಗು ಮಾದೇವರ? 30 ಅಡಿ, ಹಳೇದು 30 ಅಡಿ ಇದೆ. ಒಂದು ಸ್ವಲ್ಪ ಹಳೆಯ ಮರ. ನಾವು ಸ್ವಲ್ಪ ಇತ್ತೀಚಿನ ಇಟ್ಟದ್ದು 100, ಅದು 25 ಅಡಿ ಅಂತರ ಇದೆ. 25 ಅಡಿ 30 ಅಡಿ. ಒಟ್ಟು ಎಷ್ಟು ಎಕರೆನಲ್ಲಿ ತೆಂಗಿರೋದು? 2 ಎಕರೆನಲ್ಲಿ ತೆಂಗಿದೆ ಸರ್. 2 ಎಕರೆದಲ್ಲಿ ಎಲ್ಲ ಇದ್ರಲ್ಲೂ ತೆಂಗಿದೆ ನಮ್ಮ ಜಮೀನಲ್ಲಿ. ಒಟ್ಟು ಟೋಟಲಿ ನಮ್ಮ ಅಣ್ಣ ತಮ್ಮದಿರದ್ದು ಎಲ್ಲರಲ್ಲೂ ಇದೆ. ಆದ್ರೆ ನನ್ನ ಭಾಗದಲ್ಲಿ 2 ಎಕರೆ ತೋಟ ಇದೆ. ಆ 2 ಎಕರೆ ಪೂರ್ತಿ ನೀವು ಕಾಫಿ ಹಾಕೊಂಡಿದ್ದೀರಿ? ಕಾಫಿ ಹಾಕೊಂಡಿದ್ದೀವಿ ಅಲ್ವಾ? ಮತ್ತೆ ಏನು ಅಡಿಕೆ ಎಲ್ಲ ಹಾಕೊಂಡಿದ್ದೀರಿ? ಅದ್ರೊಳಗೇನೆ ಅಂತರ ಖಾಲಿ ಜಾಗ ಇರ್ತಲ್ಲ ಸರ್, ಅದು ಮಧ್ಯ ಹಾಕೊಂಡಿದ್ದೀವಿ. ಅಡಿಕೆ ಯಾವುದು ತಳಿ ಕೇಳ್ಬೋದೆ? ತಳಿ ಯಾವುದು ಅಂತ ಕೇಳಿಲ್ಲ, ನಮಗೂ ಅಷ್ಟಾಗಿ ಗೊತ್ತಾಗಿಲ್ಲ ಅವತ್ತು. ಹಿಂಗೆ ನಿಮ್ಮ ಮೇಡಮ್ ಅವ್ರನ್ನ ಹೋಗಿ ಕೇಳಿದೆ, ಅವೇ ಏನಾದ್ರು ತಂದು ನೆಟ್ಟೆಬಿಟ್ಟೆ. ತೋಟಗಾರಿಕಾ ಇಲಾಖೆ ಅಂತ. ಎಷ್ಟಿದೆ ಅಡಿಕೆ? ಅಡಿಕೆ ಒಂದು 200, ಸ್ವಲ್ಪ ಒಂಬಳೆ ಬರ್ತಾ ಇರೋದು ಅದೇ. ಒಂದು 200 ಗಿಡ ಈಗ ನೆಟ್ಟಿದೆ ಕಾಫಿ ನೆಟ್ಟ ಮೇಲೆ. ಸಿಲ್ವರ್ ಯಾಕೆ ಹಾಕಿದ್ರಿ? ನೆರಳು ಬೇಕು, ಮತ್ತು ಅದಕ್ಕೆ ಮೆಣಸು ಹಾಕ್ಬೋದು. ಮುಂದಿನ ಯೋಚನೆ ಹೇಳಿತ್ತ ನೀವೇನೋ ಹೇಳ್ಬೇಕು ಅಂತಿದ್ರಿ. ಏನಿಲ್ಲ, ಅದೇ ಸಿಲ್ವರ್ ಅಂದರೆ ಮುಂದೆ ಬರೀ ಕಾಫಿನೇ ಬೆಳಿಬಾರ್ದು. ಮೆಣಸು ಬೆಳೆದ್ರೆ ಅದರಲ್ಲೂ ಸ್ವಲ್ಪ ಆದಾಯ ಆಗುತ್ತೆ. ಮತ್ತು ಏಲಕ್ಕಿ ಹಾಕ್ಬೋದು, ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಸಿಲ್ವರ ಎಲ್ಲ ಮೆಣಸು ನಟ್ಟಿದ್ದೀವಿ ಸ್ವಲ್ಪ 100. ಇವಾಗ ತಂಗನ ಮರಕ್ಕೇನೆ ಮೆಣಸು ಹಬ್ಬಸನ ಅಂದ್ಬಿಟ್ಟು ನಟ್ಟಿದ್ದೀವಿ. ಅಂದರೆ ತೆಂಗಿನ ಮರಕ್ಕೆ ಮೆಣಸು ಹಬ್ಬಿಸ್ಬೋದೆ? ಹಬ್ಬಿಸ್ಬೋದು ಸರ್. ಹೌದಾ? ಹಬ್ಬಿಸ್ಬೋದು. ಅದು ಅರ್ಧಕ್ಕೆ ಕಟ್ ಮಾಡಬೇಕು ಮೆಣಸನ್ನ. ಅದನ್ನ ಅರ್ಧಕ್ಕೆ ಕಟ್ ಮಾಡಿಬಿಟ್ರೆ ಮೇಲ್ಗಡೆಗೆ ಹೋಗಲ್ಲ. ಮತ್ತೆ ಕಾಯಿನೂ ಕೊಯ್ಬೋದು, ಮೆಣಸು ಕುಯ್ಕೋಬೋದು, ಎಳ್ನೀರು ಕೊಯ್ಬೋದು. ಹೌದಾ? ಅಂದರೆ ಗರಿ ಬೀಳುವಾಗ ಬಳ್ಳಿ ಏನು ತೊಂದರೆ ಆಗಲ್ಲ, ಬಿದ್ದೋಯ್ತದೆ, ಸಮಸ್ಯೆ ಇಲ್ಲ ಏನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಅದು ಸಿಲ್ವರ್ಗಿಂತ ತೆಂಗು ಮರದಲ್ಲೇ ಚೆನ್ನಾಗಿರುತ್ತೆ ಮೆಣಸು. ಹೌದಾ? ಇಳುವರಿ ಬರ್ತದೆ, ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದಿರಿ ನೀವು? ನಮ್ಮ ಆ ಕಡೆ ಕೊಡಗಿನ ಸೈಡೆಲ್ಲ ಅದೇ ಹಬ್ಸೋದಲ್ಲ. ನಿಮ್ಮ ಕೊಡಗಿನ ಸೈಡಲ್ಲಿ ಕಾಫಿ ತೋಟದಲ್ಲಿ ತೆಂಗಿನ ಮರ ಎಲ್ಲಿ ಬೆಳೀತಾರೆ? ಬೆಳೆದವ್ರೆ ಬೆಳೆಯೋರು, ಬೆಳೆದಿದ್ದರು ಸಿಲ್ವರ ಅಡಿಕೆನೋ ಬೆಳೆದವ್ರೆ, ತೆಂಗಿಗೂ ಇದಾವೆ. ತೆಂಗು ಬೆಳ್ಕೊಂಡು ತೆಂಗೊಳಗಡೆ ಮೆಣಸು ಹಬ್ಸವ್ರೆ, ಅಡಿಕೆನೂ ಹಾಕವ್ರೆ. ಪರವಾಗಿಲ್ಲ. ಹಾಗಾಗಿ ನೀವು ತೆಂಗಿಗೆಲ್ಲ ಕಾಳು ಮೆಣಸು ಹಾಕ್ಬೇಕು ಅಂತ. ಅದೇನೋ ಅರ್ಧದಲ್ಲಿ ಕತ್ತರಿಸೋದು ಅಂದ್ರಲ್ಲ, ಅರ್ಥ ಆಗಲಿಲ್ಲ ನನಗೆ. ಅದನ್ನ ಎಷ್ಟು ಅರ್ಧದಲ್ಲಿ ಅಂತ ನಿಮ್ಮ ಲೆಕ್ಕ? ಒಂದು 9-10 ಅಡಿ ಕತ್ತರಿಸ್ಬೇಕು. ಒಂದೊಂದು ಬೆಳೆ ಕುಯ್ದಂಗೆ ಕತ್ತರಿಸ್ಬಿಡ್ಬೇಕು ಮೆಣಸನ್ನ, ಬಳ್ಳಿನ. ಅದು ಮತ್ತೆ ಮತ್ತೆ ಹೊಸ ಚಿಗುರು ಹೊಡ್ಕೊಂಡು ಫಲ ಬಿಡ್ತದೆ. ಅಂದ್ರೆ ಮೇಲಕ್ಕೆ ಹೋಗಕ್ಕೆ ಬಿಡಬಾರ್ದು. ಮೇಲಕ್ಕೆ ಹೋಗಕ್ಕೆ ಬಿಡಬಾರ್ದು. ಕುಯ್ಯೋದು ಹೆಂಗೆ ಮತ್ತೆ? ಇದನ್ನ ಏಣಿ ಇದೆಯಲ್ಲ ಸರ್, ಏಣಿ ಇದೆಯಲ್ಲ, ಏಣಿ ಹಾಕೊಂಡು ಕುಯ್ಬೋದಲ್ಲ. ಹೌದಾ? ಯಾವುದು ಮೆಣಸು ಹಾಕಿರತ್ತಾವು ಕೇಳ್ಬೋದೇ? ನಾವು ಹಾಕಿರೋದು ಯಾವ ತಳಿ ಗೊತ್ತಿಲ್ಲ ಸರ್ ನಮ್ಗೆ. ಎಲ್ಲಿಂದ ತಂದಿದ್ದು? ಅದೇ ಕಾಫಿ ಕೊಟ್ರಲ್ಲ, ಸಿರ್ಸಿಯಿಂದ ತಂದಿದ್ದು. ಸಿರ್ಸಿ. ಅದೇನು ಸಿರ್ಸಿಗೆ ಹೋದ್ರಿ? ಯಾರೋ ಒಬ್ರು ಬಂದಿದ್ರು ಸರ್, ಎಲ್ಲಿಂದ? ಸಿರ್ಸಿಯಿಂದ. ತೋಟ ನೋಡೋಕೆ ಅಂತ ಬಂದು ಕರೆಸಿದ್ರು. ತೋಟಕ್ಕೆ ವಿಸಿಟ್ ಕೊಟ್ಟು ಮಹೇಶ್ ಕುಮಾರ್ ಅವರು, ಮಳವಳ್ಳಿ ಮಹೇಶ್ ಕುಮಾರ್ ಅವ್ರು ಕರೆಸಿದ್ರು. ಈ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಾಡ್ಕೊಂಡಿದ್ರಲ್ಲ, ಅವ್ರು ಎಲ್ಕ ಒಂದು ಸ್ವಲ್ಪ ತಂದು ಕೊಟ್ಟರು. ಹೌದೇ? 200 ಗಿಡ ತಂದಿದ್ರು. ನಾನು 200 ತರಿಸಿದೆ. ಅದನ್ನ ಒಂದು 100 ಮರಕ್ಕೆ ಈಗ ನೆಟ್ಟಿದ್ದೀವಿ. ಹೆಂಗೆ ನೆಟ್ರಿ ಹೇಳಿ? ತೆಂಗಿನ ಮರದ ಬೊಡ್ಡೆಗೆ ತೆಂಗಿನ ಮರ ಒಂದು 2 ಅಡಿ ಬಿಟ್ಟು ತೆಂಗಿನ ಮರನ 2 ಅಡಿ ಬಿಡಬೇಕು. 3-4 ನೆಡ್ಬೋದು ತೆಂಗಿನ ಮರಕ್ಕೆ. 3 ಸೊಸಿ 4 ಸೊಸಿ ನೆಡ್ಬೋದು. ಅಂದ್ರೆ ಬೊಡ್ಡೆಗೆ ಹಾಕ್ಬಾರ್ದು? ಬೊಡ್ಡೆಗೆ ಹಾಕ್ಬಾರ್ದು. ಒಂದು 2 ಅಡಿ ಅಂತರ ಸುತ್ತ ನೆಡ್ಬೋದು. ನೀವು ಎಷ್ಟೆಷ್ಟು ನೆಟ್ಕೊಂಡಿದ್ದೀರ ಒಂದೊಂದು ಮರ? ನಾವು 3 ನೆಟ್ಟಿದ್ದೀನಿ ಸರ್. 3 ಸೊಸಿ ನೆಟ್ಟಿದ್ದೀನಿ. ಆರಂಭದಲ್ಲಿ ಏನಾದ್ರು ಬಳ್ಳಿ ಕಟ್ಟಬೇಕಾ ಮರಕ್ಕೆ? ಆರಂಭದಲ್ಲಿ. ಆಮೇಲೆ ಅದು ತೆಂಗಿನ ಮರಕ್ಕೆ ಅದು ಬೇರೆ ಬಿಡಕ್ಕೆ ಒಳ್ಳೆ ಇದು. ಹೌದಾ? ಮರಕ್ಕೆ ಬಿಟ್ಬಿಡ್ತಾರೆ ಅದು. ಅದನ್ನಂದ್ರೆ ನಾವು ಹೈಟ್ ಹೋಗಿ ಬಿಡಬಾರ್ದು. ಒಂದು 20 ಅಡಿಗೆ ಕಟ್ ಮಾಡಿಬಿಡ್ಬೇಕು. ಕುಯ್ಯೋಕೆ, ಮೇಲಕ್ಕೆ ಮರಾತಿ ಎಳ್ನೀರು ಕುಯ್ಯೋಕೆ, ತೆಂಗಿನಕಾಯಿ ಕೇಳೋದಕ್ಕೆ ಹಿಂಸೆ ಆಯ್ತದೆ. ಇಲ್ಲ ಅಂದರೆ ಹೊಟ್ಟೋಗ್ಬಿಡ್ತದೆ ಮೇಲ್ಕಂಟ. ಅದಕ್ಕೆ ನಾವು 20 ಅಡಿಗೆ ಲಾಸ್ಟ್ ಮಾಡ್ಕೊ. ಈಗ ಮೆಣಸು ಹಾಕಿ ಎಷ್ಟು ದಿವಸ ಆಗಿದೆ? ಈಗ ಸ್ವಲ್ಪ ದಿನ ಆಯಿತು ಸರ್. ಮೆಣಸು ಅಡಿಕೆ ಸ್ವಲ್ಪ ದಿನ. ಅದೇ ಈ ಕಾಫಿ ಹಾಕುವಾಗ ಮಾಡಿದ್ದೀವಿ ಅಲ್ವಾ? ಕಾಫಿ ಹಾಕಿ 1.5 ವರ್ಷ ಆಯಿತು ಅಂದ್ರಲ್ಲ? ಕಾಫಿ ಹಾಕಿ 1.5 ವರ್ಷ ಆಯಿತು. ಈ ಮೆಣಸು ಅಡಿಕೆ ಸ್ವಲ್ಪ ಈಗ ಗ್ಯಾಪ್ ಕೊಟ್ಟು ಹಾಕಿದ್ದೀವಿ. ಎಲ್ಲ ಹೊಸ ಪ್ರಯತ್ನ, ಹೊಸ ಪ್ರಯತ್ನ ಅಲ್ವಾ? ತೆಂಗು ಮಾತ್ರ ಹಳೇದೆ, ಇವೆಲ್ಲ ಹೊಸ ಪ್ರಯತ್ನ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ,
ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ನಿಮ್ಮ ಮಳವಳ್ಳಿನಲ್ಲಿ ಬೇರೆ ಬೇರೆ ಬೆಳೆ ಬೆಳೆಯೋರಲ್ವೇ ಮುಂಚೆ? ಟೊಮೊಟೊ ಬೆಳೆಯೋರು. ನಾನು ಅವರೆಲ್ಲರಿಗೆ ಟೊಮೊಟೊ ಅವ್ರಿಗೆ ಆಗ್ತಿದ್ದು. ಹೌದಾ? ನಾನು ಜೋರಾಗಿ ಟೊಮೊಟೊ ಬೆಳಿತಿದ್ದೆ, 1-2 ಎಕರೆ ಬೆಳಿತಿದ್ದೆ. ಹೌದಾ? ನಾನು ಬೆಳಿತಿದ್ದೆ. ಮತ್ತೆ ಯಾಕೆ ಬೆಳೆಯೋದು ಬಿಟ್ಬಿಟ್ರಿ? ಅದನ್ನೇ ಸ್ವಲ್ಪ ಈಗ ಬೇಡ, ಅದು ಕೆಮಿಕಲ್ ಜಾಸ್ತಿ ಆಯಿತು, ನಮಗೆ ಬೇಜಾರಾಯಿತು. ಆ ಭೂಮಿಲಿ ಮತ್ತೆ ಬೆಳೆ ಬರಲ್ಲ ಸರ್. ಕೆಮಿಕಲ್ ಕಡಿಮೆ ಹಾಕೊಂಡು ಬೆಳೆಯೋದು ಆಗಲ್ಲ ಟೊಮೊಟೊಗೆ. ಅದಕ್ಕೆ ಆಗಲ್ಲ ಸರ್, ಬೇಡ ಅಂತದ ಟೊಮೆಟೊ. ಬರಲ್ಲ ಅದು. ಹೌದಾ? ಇಳುವರಿ ಬರಲ್ಲ. ಅದು ಕೆಮಿಕಲ್ ಬೇಕೇ ಬೇಕು. ಹೌದೇನ್ರಿ ರತ್ನಮ್ಮನವ್ರ? ಅವ್ರಿಗೆ ಗೊತ್ತಿಲ್ಲ. ಬೇಕು ಸಹ ಕೆಮಿಕಲ್ ಇಲ್ಲದೆ ಅದಕ್ಕೆ ಕೆಮಿಕಲ್ ಬೇಕು. ಯಾವುದಕ್ಕೆ? ಟೊಮೊಟೊಗೆ ಮಾತ್ರ. ತಡೀರಿ, ಅವ್ರನ್ನ ಕೇಳ್ತೀನಿ. ಹೇಳಿ ರತ್ನಮ್ಮ. ಕೆಮಿಕಲ್ ಇಲ್ದೇ ಟೊಮೊಟೊ, ಸೌತೆ ಅವೆಲ್ಲ ಬೆಳೆಯೋಕ್ಕಾಗೋದಿಲ್ಲ ಸರ್, ಬೇಕೇ ಬೇಕು. ಹೌದಾ? ಇನ್ನು ಕಾಫಿ, ಅಡಿಕೆ, ತೆಂಗು ಎಲ್ಲ ಆದರೆ ನಾವು ಶ್ರಮದಿಂದ ಬೆಳಿಬೋದು, ಜೀವಾಮೃತ ಮಾಡ್ಬೋದು, ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬೋದು, ಈ ಸಕಾರಿ ಗೊಬ್ಬರ ಹಾಕ್ಬಾರ್ದು, ಈ ರೀತಿ ಬೆಳಿಬೋದು. ಟೊಮೊಟೊನೂ ಹಂಗೆ ಬೆಳೆಯೋದು? ಟೊಮೊಟೊಗೆ ಆಗಲ್ಲ ಸರ್, ಟೊಮೊಟೊ ಹೂಜೆ ಹೊಡೆಯುತ್ತೆ, ಮತ್ತೆ ಹುಳ ಆಗುತ್ತೆ, ಎಲ್ಲ ಕಪ್ಪು ಬರುತ್ತೆ, ಅದು ಬೆಳೆಯೋಕ್ಕಾಗಲ್ಲ ಸರ್. ನಿಮ್ಮ ಕುಶಾಲನಗರದಲ್ಲೆಲ್ಲ ತರಕಾರಿ ಬೆಳಿತಿರ್ಲಿಲ್ವ ನೀವು? ನಾವು ಅವಾಗೆಲ್ಲ ಇವಾಗೆಲ್ಲ ಇದು ಪೇಪರ್ ಹಾಸ್ಕೊಂಡು ತರಕಾರಿ ಬೆಳಿತಾರೆ, ಅವಾಗೆಲ್ಲ ಖಾಲಿ ಜಮೀನ್ಗೆ ಹಾಕೊಂಡು ಬೆಳಿತೀರಿ ಸರ್. ಇವಾಗ ಹಂಗೆ ಬೆಳೆಯೋಕ್ಕಾಗೋದಿಲ್ವಲ್ಲ. ಅಲ್ಲಮ್ಮ, ನೀವು ಬೆಳಿತಿದ್ರ ಅಂತ? ನಾವು ಬೆಳಿತಿದ್ದೋ ತುಂಬ ನೆಲಗಡ್ಲೆನ. ನೆಲಗಡ್ಲೆ? ನೆಲಗಡ್ಲೆ ಆಗ್ತಿದ್ದು ನಮ್ಮ ಅಮ್ಮನ ಮನೆ. ಅದು ಬಿಟ್ರೆ ಬೇರೆ ತರಕಾರಿ? ಬೇರೆ ಮಾಮೂಲಿ ಸೌತೆ ಅವೆಲ್ಲ ಹಾಕೋತಿದ್ದು ಮನೆಗೆ ಬೇಕಾದಷ್ಟು. ಟೊಮೆಟೊ ಹೇಗೆ ಬೆಳೀತಾ ಇದ್ರಿ ಹೇಳಿ ಮಾದೇವರೇ? ಟೊಮೊಟೊ ಬೆಳೆದು ಸ್ವಲ್ಪ ಈಗ ಟಪ್ಪು ಸಹ. ಈಗ ಆವಾಗ ಸ್ವಲ್ಪ ಖರ್ಚು ಕಮ್ಮಿ ಇತ್ತು. ಲೇಬರು, ಈ ಗೊಬ್ಬರ, ಔಷಧಿ ಇವೆಲ್ಲ. ಇವಾಗೆಲ್ಲ 1 ಎಕರೆ ಬೆಳಿಬೇಕು ಅಂದ್ರೆ 1 ಲಕ್ಷ ಬೇಕು. ಅದು ರೇಟ್ ಸಿಗಿದ್ರೆ ಏನೋ ಗಂಟಾಗುತ್ತೆ, ರೇಟ್ ಸಿಗಲಿಲ್ಲ ಅಂದರೆ 1-2-3 ಲಕ್ಷ ಸಾಲ ಬರುತ್ತೆ. ಮತ್ತು ಅದ್ರಲ್ಲಿ ಸ್ವಲ್ಪ ನಾವು ಹೆಚ್ಚಿಸ್ಕೊಂಡು 3 ಬೆಳೆ ಬೆಳೆದು ನಾನು ಒಂದು 20 ಕುಂಟೆ ಖಾಲಿ ಜಾಗ ಬಿಟ್ಕೊಂಡಿದ್ದೀನಿ ಇರಲಿ ಅಂತ. 3 ಸಾರಿ ಹಾಕ್ತೀವಿ, 3 ಸಾರಿ ಕೊಯ್ಲಿಲ್ಲ, 200 ರೂಪಾಯಿಗೆ ಬಂದ್ಬಿಡುತ್ತೆ. 200 ರೂಪಾಯಿ ಬಂದರೆ 100 ರೂಪಾಯಿ ಅದು ಸಾಗಣೆ ವೆಚ್ಚನೇ. ಇನ್ನು ಕುಯ್ಯೋದು ಅದಕ್ಕೆ ಈ ಸಾರಿನೂ ಉಳಿಸ್ಬಿಟ್ಟಿದ್ದೀನಿ. ಇವ್ರು ಬೇಡ ಜೋಳ ಹಾಕು ಅಂತಾರೆ. ನಾನು ಮಾಡ್ತಿದ್ದು ಆಸೆ ಅದು. ಹೊಡೆದ್ರೆ ಒಂದು ಸಾರಿ ಹೆಂಗ ಲಾಟ್ರಿ ಹೊಡೆದಂಗೆ ಆಗ್ಬಿಡ್ತು. ಸ್ವಲ್ಪ ಸಾಲ ಅದೇ ತೀರ್ಸ್ಕೊಬಿಡ್ಬೇಕನೆ ಅಂತ ನಾನು ಅಂತೀನಿ. ಯಾಕ್ರಿ ಮೇಡಮ್ನವ್ರೆ ಟೊಮೆಟೊ ಬೇಡ ಅಂತೀರಿ? ಹಿಂಸೆ ಸರ್ ಅದು. ಏನಂದರೆ ಹಾಕ್ತೀವಾ, ಶ್ರಮ ಬಿದ್ದು ಮಾಡ್ತೀವ, ಬಿಸಿಲು ಅನ್ನೋದಿಲ್ಲ, ಔಷಧಿ ಹೊಡಿತಾರೆ, ಟೈಮಿಗೆ ತಿಂಡಿ ತಿನ್ನೋದಿಲ್ಲ, ಶ್ರಮ ಬಿದ್ದು ಮಾಡ್ತೀವ. ಮಾಡಿದ್ಮೇಲೆ ಅದು 1,000 ಖರ್ಚು ಮಾಡಿ 500 ರೂಪಾಯಿ ಸಿಗೋದಿಲ್ಲ ಸರ್ ಲಾಸ್ಟ್ಗೆ. ಒಂದು ರೈಟು ಸಿಗ್ತಾ ಇಲ್ಲ ಇವಾಗ ಟೊಮೆಟೊ. ಈಗ ಸ್ವಲ್ಪ ತಿಂದಲ್ಲಿ 200-300 ರೂಪಾಯಿ ಬಿಡ್ತು. ನಂದು ಹಣ್ಣಿತ್ತು, ನಾವು ಬಿಟ್ಟು 1,000 ರೂಪಾಯಿ ಇಟ್ಟು ನೋಡಿದ್ರ. ಅದಕ್ಕೆ ಮೇಡಮಿಗೆ ಬೇಜಾರಾಗ್ಬಿಟ್ಟಿದೆ ಟೊಮೆಟೊ ಬೇಡ. ನನಗೂ ಬೇಜಾರಾಗ್ಬಿಡ್ತು ಸರ್, 3 ಮೈ ಹಂಗೆ ಆಗ್ಬಿಡ್ತು. ಟೊಮೆಟೊ ಬೇಡ, ಬೇರೆ ತರಕಾರಿ ಬೆಳೀರಿ. ಮೆಣಸಿನ್ಕಾಯಿ ಅದೇ, ಬೆಂಡೆಕಾಯಿ ಅದೇ, ಬದನೆಕಾಯಿ ಅದೇ. ಅವ್ರಲ್ಲೆಲ್ಲ ನಮಗೆ ವರ್ಕೌಟ್ ಆಗಲ್ದು ಸರ್. ಹಾಗಂತೀರ? ಖರ್ಚಾಗುತ್ತೆ ಸರ್ ಅದು. ಇದು ಲಾಟ್ರಿ ಇಳುವರಿ ಬರುತ್ತಲ್ಲ ಸರ್. ಟೊಮೊಟೊ ಅಂದರೆ ಇಳುವರಿ ಬರುತ್ತೆ. ಸರಿ, ಮತ್ತೀಗ 1/2 ಎಕರೆ ಖಾಲಿ ಬಿಟ್ಕೊಂಡಿದ್ದೀರಲ್ಲ, ಏನು ಹಾಕ್ತೀರ ಅದಕ್ಕೆ? ಇಲ್ಲ, ಹಾಕ್ಲೇಬೇಕು ಇದೊಂದು ಸಾರಿ ಅಂತ ಉಳಿಸಿ ಬಿಟ್ಟಿದ್ದೀನಿ. ಈ ಫೆಬ್ರವರಿಲಿ ಹಾಕೋಣ ಅಂತ. ದನ ಇದೆ ಸರ್, ಜೋಳ ಹಾಕ್ತಿವಿ. ದನ ಇದೆ. ಎಷ್ಟು ಮಡಿಕೊಂಡಿದ್ರಿ ದನ? ಮಡಿಕೊಂಡಿದ್ದೀವಿ ಈಗ. ತಡೀರಿ, ಅವ್ರು ಹೇಳ್ತಾರೆ. 2 ಹಸು ಇದೆ. ಹಸ ಅಂದ್ರೆ ಯಾವುದು ತಾಯಿ? ಇಲಾತಿ ಹಸ. ಇಲಾತಿ ಅಂದ್ರೆ ಎಚ್.ಎಫ್. ಕರಿದು ಬೆಳೆದು? ಕರಿದು ಬೆಳೆದು. ಅಂದ್ರೆ ಪ್ಯೂರ್ ಬ್ರೀಡಾ ಅಥವಾ ಕ್ರಾಸಾ? ಮಾಮೂಲಿ ಕ್ರಾಸು. 2 ಮಡಿಕೊಂಡಿರೋದು? 2 ಹಸು ಇದೆ, 4 ಆಡಿದೆ, ಕೋಳಿ ಇದಾವೆ. ಎಷ್ಟು? ಆಡು ಆತಗಳೊಂದು 2 ಇದಾವೆ, ಹೆಣ್ಮರಿ ಒಂದು 3 ಇದಾವೆ. ಅಲ್ಲ, ಕೋಳಿ ಎಷ್ಟಿದಾವೆ ಅಂತ ಕೇಳಿ. ಕೋಳಿ ಒಂದು 50 ಇದ್ದ, ಈಗ ಒಂದು 10 ಎಲ್ಲ ಕೊಟ್ಬಿಟ್ಟ ಸರ್. ಹೌದಾ? ಅಥವಾ ನೆಂಟರು ಬಂದು ಖಾಲಿ ಮಾಡ್ಬಿಟ್ರು? ಇಲ್ಲ ಕೊಟ್ಬಿಟ್ಟು ಮಾರ್ಬಿಟ್ಟು.
ಮತ್ತೆ ತೊಂದರೆ ಆಯಿತು ತಗೊಬರ್ಬೇಕು. ಅಲ್ವಾ? ಅಂದರೆ ಕೊಟ್ಟಿಗೆನಲ್ಲೇ ಎಲ್ಲ ಸಾಕಂತೀರ? ಎಲ್ಲ ಇದೆ. ಈ ಕೊಟ್ಟಿಗೆನಲ್ಲಿ ಮೇಕೆನೂ ಕಟ್ಕೊಂತೀರಿ? ಮೇಕೆ ಇದೆ, ಕೋಳಿ ಇದೆ, ದಸು ಇದೆ, ಎಲ್ಲ ಇದೆ. ಹಾಂ ಹಾಂ. ಹಸು ಹಾಲನ್ನು ಕೊಡುತ್ತಲ್ವೇ? ಕರಿತೀವಿ ನಾವೇ. ಹಾಂ. ಅದನ್ನೇನು ಮಾರಾಟ ಮಾಡ್ತೀರಾ ಅಥವಾ ಮನೆಗೆ ಆಯ್ತು? ಇಲ್ಲ ಮಾರ್ತೀವಿ. 10 ಲೀಟ್ರ್ ಕೊಡ್ತದೆ, 10 ಲೀಟ್ರ್ ಮನೆಗೆ ಮಾಡ್ಕೊಳಕಾಯ್ತದ? ಅಲ್ಲ, ಗೊತ್ತಿಲ್ಲ, ಕೇಳಿದೆ. ಒಂದು ಹಸು ಹಾಲು ಕೊಡುತ್ತಾ ಅಥವಾ ಎರಡು ಕೊಡ್ತಾ? 2 ಕೊಡ್ತಾ ಇದೆ. ಒಂದೊಂದು 10 ಲೀಟ್ರ್ ಹಾಲು ಕೊಡ್ತಾ? ಇಲ್ಲ, ಒಂದೊಂದು 6 ಲೀಟ್ರ್ ಕೊಡ್ತಿದೆ, ಒಂದೊಂದು 4 ಲೀಟ್ರ್ ಕೊಡ್ತಿದೆ. ದಿನಕ್ಕೆ ಒಂದು ಹೊತ್ಕ? ಒಂದು ಟೈಮ್ಗೆ 10 ಲೀಟ್ರ್ ಕೊಡ್ತೇವೆ, 2ರಿಂದ. ಪರವಾಗಿಲ್ವೇ? ದಿನಕ್ಕೆ 20 ಲೀಟ್ರು. ನೀವು 2 ಲೀಟ್ರ್ ಹಾಲು ಮಡಿಕತ್ತೀರ? ಇಲ್ಲ 1 ಲೀಟ್ರ್ ನಿಮಗೆ, 1 ಲೀಟ್ರ್ ಅವ್ರಿಗೆ. ಇಲ್ವಾ? ಮಡಿಕೊಳ್ಳಲ್ವಾ? ಮಡಿಕೋತೀವಿ 1 ಲೀಟ್ರು. ಇಬ್ಬರಿಂದ ಸೇರಿಸಿ? ಇಬ್ಬರಿಲ್ಲ, 4 ಜನ ಇದೀವಿ ಸರ್. ಮಗಳಿದ್ದಾಳೆ. ಹೌದಾ? ಸರಿ, ಅದಕ್ಕೆ ಇದ್ದಾರೆ. ಒಳ್ಳೇದು ಬಿಡಿ. ಈಗ ನೀವು ಹಾಲನ್ನು ಮಾರ್ತಿರಲ್ಲ, ಅದನ್ನು ಡೈರಿಗೆ ಮಾರ್ತೀರಾ ಅಥವಾ ವರ್ತನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಡೈರಿಗೆ ಮಾಡಿಬಿಡ್ತೀವಿ. ಡೈರಿಗೇನೆ ದುಡ್ಡು ತಿಂಗಳು ಒಂದ್ಸಲ ನಿರಂತರವಾಗಿ ಬರುತ್ತೆ ಅಲ್ವಾ? ಅದೊಂದು ಆದಾಯ. ಅದೇ. ಮತ್ತೆ ಮನೆ ಹತ್ರ ಏನಾದ್ರು ತೋಟ ಗೀಟ, ಕೈ ತೋಟ, ತರಕಾರಿಗಳೆಲ್ಲ ಬೆಳೆಯಕ್ಕೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲಿದೆ, ಅದೇ ಕಾಪಿ ಹಾಕಿದೀವಲ್ಲ, ಅಲ್ಲೇ ಮನೆಯೆಲ್ಲ ಇದೆ. ಇನ್ನು ಅಲ್ಲಿ ಊರೊಳಗಡೆ ಏನು ಬೆಳೆಯೋಕ್ಕಾಗಲ್ಲ ಸರ್, ಬರೀ ಮನೆ ವಾಸಕ್ಕೆ ಮಾತ್ರ ಇದೆ. ಹಾಂ ಹಾಂ. ಅಲ್ಲಿ ತೋಟದ ಮನೆಯಲ್ಲಿ ಏನು ಮಾಡ್ತೀರಿ? ತೋಟದ ಮನೆಯಲ್ಲಿ ಅದೇನೇ ಮಾಮೂಲಿ ಬದನೆಕಾಯಿ, ಅದು ಇದು ತೊಗರಿಕಾಯಿ ಹಾಕೊಂಡಿದ್ದೀವಿ. ಹೌದಾ? ಇಷ್ಟವಾ ನಿಮಗೆ ಬದನೆಕಾಯಿ, ತೊಗರಿಕಾಯಿ? ಅವೆಲ್ಲ ಮಾಡ್ತೀವಿ ಮನೆಗೋಸ್ಕರ ಮಾಡ್ಕೊಂಡು? ಮನೆಗೋಸ್ಕರ. ಹೇಳಿ ಸರ್, ಈಗ 2 ಎಕರೆ ತೋಟ, ಹಣ್ಣಿನ ಬೆಳೆಗಳು ಏನೇನೋ ಒಂದಷ್ಟು ಹೇಳಿದ್ರು. ಏನೇನು ಹಾಕಿದ್ರಿ? ಒಳಗಡೆ ಅವನು ಸ್ವಲ್ಪ ಏನು? ಸೀಬೆ ಹಾಂ. ಸ್ವಲ್ಪ ನಮ್ಮ ಇದಕ್ಕಾಗಲಿ ಅಂತ ಸಹ, ಅದು ನಮ್ಮ ಮನೆಗೆ ಆಗಲಿ ಅಂದ್ಬಿಟ್ಟು. ಹಾಂ ಹಾಂ. ಮಾರಕ್ಕಾಗಲ್ಲ ಅವನ. ಬಂದವ್ರಿಗೇನು ಕೊಡಲ್ವಾ ನೀವು? ಬಂದವ್ರಿಗೆ ಪಪ್ಪಾಯ ಇದೆ. ಬಂದರೆ ಬರೀ ಪಪ್ಪಾಯ ಮಾತ್ರ? ಈಗ ಅರ್ಜೆಂಟ್ಗೆ ಪಪ್ಪಾಯ ಇದೆ. ಮನ್ಬಳ್ಕಾಲಿ ತಾಲ್ಸು ಗಿಡ ಇಟ್ಕೊಂಡಿದ್ದೀವಿ ಒಳಗಡೆ. ಈ ಕಾಫಿ ನೆಟ್ ಮೇಲೆ ಎಲ್ಲ ಮಾಡಿರೋದು ಸಹ. ಆಚೆ ಮೊದಲು ಏನಿಲ್ಲ, ಖಾಲಿ ಜಮೀನು ಬಿದ್ದಿತ್ತು. ಈಗ ನೀವು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಜಮೀನ ತೋಟ ಮಾಡಬೇಕು ಅನ್ನೋ ಮನಸ್ಸು ಬಂದಿಲ್ಲ ಅಥವಾ ಅವ್ರ ಮೇಡಮ್ನವ್ರು ಏನಾದರೂ, ರತ್ನಮ್ನವರು ನಿಮಗೆ ಬಲವಂತ ಮಾಡಿದ್ರ ಹೆಂಗೆ? ಈ ಸಾವಯವ ಕೃಷಿ ಸಂಘಕ್ಕೆ ನಾವು ಅಕಸ್ಮಿಕವಾಗಿ ಯಾರೋ ಪರಿಚಯ ಆಗಿ ಮಹೇಶ್ ಕುಮಾರ್ ಅವ್ರಿಗೆ ಪರಿಚಯ ಆದಮೇಲೆ ಅವನ್ನ ಹಿಂಸೆ ಮಾಡ್ಬಿಟ್ರು ಅವರು. ಅದಕ್ಕೆ ಮೊದಲೇ ನಾವು ಕಾಪಿ ಹಾಕಿದ್ದು. ಇವು ಮೇಡಮ್ ಅವ್ರ ಇದ್ರ ಮೇಲೆ ನಾವು ಕಾಪಿ ಆಗಲೇ ಹಾಕಿದ್ದು. ಅಂದರೆ ತೋಟ ಮಾಡ್ಬೇಕು ನೀವೇ, ಕುಶಾಲನಗರದ ಥರ ತೋಟ ಅನ್ನೋದು ಆಸೆ ಮೇಡಮ್ನವ್ರದ್ದು ಅಲ್ವೇ? ಅದನ್ನೊಳಗೆ ನನಗೂ ಸ್ವಲ್ಪ ಆಸಕ್ತಿ ಇತ್ತು, ತೋಟ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು. ಮಾತ್ರ ಇವ್ರ ಸಂಘಕ್ಕೆಲ್ಲ ನೀವು ಹೋಯ್ತೀರಾ ರತ್ನಮ್ನವ್ರೆ? ಇಬ್ರು ಹೋಗ್ತೀವಿ. ಸಾವಯವ ಕೃಷಿಕರ ಸಂಘ. ಹಾಂ. ಏನು ತಿಳ್ಕೊಂಡಿದ್ರಿ ಅಲ್ಲಿಗೆ ಹೋಗಿ? ತಿಂಗಳಿಗೆ ಒಂದ್ಸರಿ ಸಭೆ ಮಾಡ್ತಾರಂತಲ್ಲ, ಏನೇನು ತಿಳ್ಕೊಂಡಿದ್ರಿ ಹೇಳಿ? ತಿಂಗಳು ಒಂದ್ಸಲ ಸಭೆಗೆ ಹೋಗಿಲ್ಲ ಸರ್ ನಾವು. ತಿಂಗಳು ಒಂದ್ಸಲ ವಿಸಿಟ್ ಕೊಡಕ್ಕೆ ಟೈಮ್ ಇದ್ರೆ ಹೋಯ್ತೀವಿ, ಟೈಮ್ ಇಲ್ಲ ಅಂದರೆ ಹೋಗೋದಿಲ್ಲ. ನಾವು ಹೋದಾಗ ಮೀಟಿಂಗಲ್ಲಿ 1 ತಿಂಗಳು ಮಾಡಿರೋದು ನಾವು. ಈಗ ಸಹ 1-2 ತಿಂಗಳು ಆಗಿರ್ಬೋದೇನೋ ಸೇರ್ಕೊಂಡು. ಹೌದಾ? ಅದು ಹೊಸದೇ? ಅದು ಹೊಸ್ದು. ಒಂದ್ಸರಿ ಹೋಗಿದ್ದೀರಾ? ಸರಿ, ಏನು ತಿಳ್ಕೊಂಡ್ರಿ ಹೋದ್ಮೇಲೆ? ನಾವು ಹೋದಾಗ ಏನೋರು ಮೀಟಿಂಗ್ ಏನಂತ ಇದೇನು ಮಾಡಲಿಲ್ಲ ಸರ್. ಅದು ಬಿಟ್ಟರೆ ನೆಲೆ ಹೋಗಲಿಲ್ಲ ನಾವು. ಕೆ ಆರ್ ಪೇಟೆ ಹತ್ರ ಬಂದಿದ್ರಲ್ಲ, ಆ ತೋಟ ನೋಡಿದ್ರಿ ಅಲ್ವಾ? ಏಲಕ್ಕಿ ಬೆಳೆದಿದ್ರು. ಏನು ತಿಳ್ಕೊಂಡ್ರಿ ಅಲ್ಲಿ? ಅಲ್ಲಿ ನಾನು ತಿಳ್ಕೊಂಡೆ, ಏಲಕ್ಕಿ ಅಡಿಕೆ ಚೆನ್ನಾಗಿ ಬೆಳೆದವ್ರೆ ಸರ್. ನನ್ನ ಮನಸ್ಸಿಗೆ ಏನಾದ್ರು ಅಂಥ ಇಳುವರಿ ಬಂದಿಲ್ಲ ಸರ್. ಅದು ತೋಟ ಚೆನ್ನಾಗಿದೆ. ಇಳುವರಿ ಬರಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಮಾಡವ್ರೆ. ಈ ಟ್ರೆಂಚು, ಬಸ್ಗಾಲುವೆ ಅಂದ್ಬಿಟ್ಟು ನೀರು ಬಸ್ತಾ ಹೋಗುವಂಗೆ. ಆಮೇಲೆ ಏಲಕ್ಕಿನೂ ಅಷ್ಟೇ. ಅವರು ಏಲಕ್ಕಿ ಒಂದು ಇದು ಕಾಣೇ ಇಲ್ಲ ಅಲ್ಲಿ ನನಗೆ, ಇನ್ನೂ ಫಸಲೇ ಕಂಡಿಲ್ಲ. ಬೇರೆ ತೋಟ ನೋಡಿದ್ದು ಏಲಕ್ಕಿ ಇನ್ನೂ ಚೆನ್ನಾಗಿರ್ತಿತ್ತು. ಈ ಮೇಡಮ್ನವರು ಏಲಕ್ಕಿ ಹಾಕ್ಬೇಕು ಅಂತಾರಲ್ಲ ನಿಮ್ಮ ಜಮೀನಲ್ಲಿ, ಏನು ಮೇಡಮ್? ಹಾಕ್ತೀವಿ ಸರ್ ಅದನ್ನು. ಹಾಂ. ಅದನ್ನು ಎಲ್ಲಿಂದ ತರ್ತೀರಿ ಏಲಕ್ಕಿ ಸಸಿನ? ನಮ್ಮಲ್ಲೇ ಸಿಗ್ತೇವೆ, ಕೊಡಗಲ್ಲೇ. ಹಾಂ, ಕೊಡಗಲ್ಲೇ. ಮತ್ತೇನು ಸಿರ್ಸಿ ಕಡೆ ಹೋಗಲ್ಲ ಸರ್. ಅಲ್ಲೇನು ನನಗೇನು ಅವ್ರು ಹಂಗಂದ್ರೆ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೋತಾರೆ. ಅದೇನು ಮೆಣಸು ಅಷ್ಟು ಹೇಳ್ಕೊಳಂಗಿಲ್ಲ, ಅಮೌಂಟ್ ಜಾಸ್ತಿ ತಗೊಂಡ್ರು. ಸೊಸಿ ಏನು ಅಷ್ಟೇನು ಇಂಪ್ರೂವ್ ಆಗಿಲ್ಲ, ಅದೇ ಮೆಣಸಿನ ಸೊಸಿ. ಅಲ್ಲ, ನೀವು ಸರಿಯಾಗಿ ಬೆಳೀತಿಲ್ಲ ಅನ್ಸುತ್ತೆ. ಸರಿಯಾಗಿ ಏನು ಸರ್ ಬೆಳೆದಿದ್ದೀವಿ, ಆದರೆ ಸೊಸಿ ಅದು ಮೆಣಸಿನ ಸೊಸಿ ಪ್ರಾಬ್ಲಮ್, ಸರಿ ಇಲ್ಲ, ತಳಿ ಸರಿ ಇಲ್ಲ ಅದು. ಓ, ನೀವು ಕುಶಾಲನಗರದಿಂದ ತಂದಿಲ್ಲ ಅಂತ ಹಂಗೆ ಹೇಳ್ತಾ ಇದ್ದೀರಿ? ಹಂಗೇನಿಲ್ಲ, ಎಲ್ಲಿ ತಂದ್ರು ಅದು ಪಾಪ ಸೊಸಿನೇ. ಆದರೆ ಅದು ಟ್ರೈ ಮಾಡಿರೋದವರು ಕರೆಕ್ಟಾಗಿ ಮಾಡಲಿಲ್ಲ ಅವರು. ಆಯಿತು. ಈಗ ಏಲಕ್ಕಿ ಅಲ್ಲಿಂದ ತರಬೇಕು ನೀವು? ಏಲಕ್ಕಿ ತರಬೇಕು. ಕಾಫಿ ಚೆನ್ನಾಗದ? ಕಾಫಿ ಚೆನ್ನಾಗಿದೆ ಅಲ್ವಾ? ಏಲಕ್ಕಿ ಎಲ್ಲಿಂದ ತರೋಣ ಅಂದ್ಕೊಂಡಿದ್ದೀರಿ? ಏಲಕ್ಕಿ ನಮ್ಮ ಕುಶಾಲನಗರದಿಂದನೇ ತರೋಣ ಅಂದ್ಕೊಂಡಿದ್ದೀವಿ. ಅಲ್ಲೇ ಶುಂಠಿ ಕೊಪ್ಪದಲ್ಲೇ ಸಿಗುತ್ತೆ. ಹೌದಾ? ಹಾಂ. ಅದನ್ನು ತಂದು ಎಲ್ಲ ಹಾಕೋರು?
ಜಮೀನಲ್ಲಿ ಹಾಕ್ತೀವಿ ಕಾಫಿ ಒಳಗೆ. ಜಮೀನಲ್ಲಿ ಎಲ್ಲಿ ಕಾಫಿ ಸಾಲಿನ ಮಧ್ಯ 4 ಗಿಡದ ಮಧ್ಯೆ 4 ಗಿಡದ ಮಧ್ಯೆ ಹಾಕಬೇಕು. ಹಾಕ್ತೀರಾ? ಅದು ತುಂಬ ಬಿಸಿಲಿರಬಾರ್ದು, ತುಂಬ ನಳ್ಳು ಇರಬಾರ್ದು, ಅಂಥ ಜಾಗಕ್ಕೆ ಹಾಕಬೇಕು. ಆಯಿತು. ಆಮೇಲೆ ಅದಕ್ಕೆ ಬೇಸಾಯ ಮಾಮೂಲಿ ದನಿನ ಗೊಬ್ಬರನೇ, ನೀರೇನು ಅತಿ ಜಾಸ್ತಿ ನೀರು ಬೇಕಾಗಿಲ್ಲ ಅದಕ್ಕೆ, ಮೀಡಿಯಮ್ ನೀರು ಕೊಡಬೇಕು. ಮಾಮೂಲಿ ದನಿನ ಗೊಬ್ಬರನೇ ಹಾಕೊಂಡ್ರೆ ಸಾಕು. ಅದಕ್ಕೆ ಜೀವಾಮೃತ ಮಾಡ್ತೀವಲ್ಲ ಅದನ್ನು ಕೊಟ್ಕೊಂಡ್ರೆ ಸಾಕು. ಹೇಗೆ ಮಾಡ್ತೀರಿ ಜೀವಾಮೃತನ? ಜೀವಾಮೃತ ಮಾಮೂಲಿ ಉಚ್ಚೆ, ತೊಪ್ಪೆ, ದನಿಂದು, ನಾಟಿ ಹಸಿಂದು ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಿ ಸರ್ ನಾವೇ. ಹೌದಾ? ಅದೇ ಮೂರೇ ಹೇಳಿದ್ರಿ. ಎಲ್ಲಿ ಮಾಡ್ತೀರಿ ಜೀವಾಮೃತನ? ಮನೆ ಹತ್ರ, ಜಮೀನ್ ಹತ್ರನೇ ಮಾಡ್ಕೋತೀವಿ. ಆದರೆ ನಾವು ಜೀವಾಮೃತ ಮಾಡೋಕ್ಕೇನು ಇದೆಲ್ಲ ಡ್ರಮ್ಮೆಲ್ಲ ಹಾಕ್ಸಿಲ್ಲ. ಮಾಮೂಲಿ 25 ಲೀಟ್ರ್ 2 ಡ್ರಮ್ ಇಟ್ಕೊಂಡು ತಿಂಗಳಿಗೆ 2 ಸಲ ಮಾಡ್ಕೋತೀವಿ. ಮಾಡಿಬಿಟ್ಟು ಜಮೀನಿಗೆ ಬಿಡೋದು? ಜಮೀನಿಗೆ ಬಿಡ್ತೀವಿ. ಹೌದಾ? ಹಾಂ. ಈಗ ತೋಟ ಅಂದರೆ ತೋಟಕ್ಕೆ ನೀವು ಒಂದು ಕಾಳು ರಾಸಾಯನಿಕ ಗೊಬ್ಬರನೂ ಹಾಕಿಲ್ಲ? ಹಾಕ್ತಾಯಿಲ್ಲ ಸರ್ ನಾವು. ಕಾಫಿ ನಟ್ ಮೇಲೆ ಒಂದು ಸಲನೂ ಹಾಕಿಲ್ಲ. ಈಗ ತೆಂಗು ಎಷ್ಟು ಬರ್ತಿತ್ತು ನಿಮಗೆ ಹಳೆ ತೋಟ? ಆದ್ದರಿಂದ ಕಾಯೋ ಎಳ್ನೀರು? ಹಳೆ ತೋಟ ಅದು ಸ್ವಲ್ಪ ನಮ್ಮ ಇದೇ ನಾವು ಬಿಟ್ಟಿದ್ವಲ್ಲ ಸಹ ಇಳುವರಿ ಇರಲಿಲ್ಲ ಅದರಲ್ಲಿ. ಇವಾಗ ಪರವಾಗಿಲ್ಲ, ಇವಾಗ ಮರಗಳು ಚೆನ್ನಾಗಿದೆ ಕಾಫಿ ನೆಟ್ ಮೇಲೆ. ಇನ್ನು ಈಗ ಇಳುವರಿ ಅಂದರೆ ಈ ಎಳ್ನೀರು ಕುಯ್ಯೋದು ಸ್ವಲ್ಪ ಎಳ್ನೀರಿಗೆ ಬರಲ್ಲ, ಅದು ಸ್ವಲ್ಪ ಇದಾಗ್ಬಿಟ್ಟದೆ, ಏನು ನುಸಿ ರೋಗ. ಒಂದು 20 ಮರದಲ್ಲಿ ಸಿಗುತ್ತೆ, ಅಷ್ಟರಲ್ಲಿ ಕುಯ್ತಾರೆ ಒಂದು 200-300 ಎಳ್ನೀರು ಕುಯ್ತಾರೆ ತಿಂಗಳ. ಹೌದಾ? ಇನ್ನು ಬಾಕಿದ ಕಾಯಿ ಆಗುತ್ತೆ. ಎಳ್ನೀರಿಗೂ ಕೊಡ್ತೀರಿ? ಎಳ್ನೀರಿಗೂ ಕೊಡ್ತೀವಿ. ಎಷ್ಟು ಕಾಯಿಗೆ ಎಷ್ಟು ಕಾಯಿಗಳು ಬೀಳ್ತವೆ? ಒಂದು ಸಾರಿ ಒಂದು 500 ಕಾಯಿ ಬೀಳ್ತದೆ. 500 ಆ ಥರ ಎಷ್ಟು ಸರಿ? ಅದೊಂದು 2 ಸಾರಿ ಸಿಗುತ್ತೆ ಸರ್. ಈ ವರ್ಷ ಅಂತೂ ಕಾಯಿ ಇಲ್ಲ ಸರ್. ಈ ಹೋದ ವರ್ಷ 50-70 ರೂಪಾಯಿ ಆಗಿತ್ತಲ್ಲ, ಕಾಯೇ ಇಲ್ಲ. ಈಗ ಪರವಾಗಿಲ್ಲ, ಈಗೇನು ಸ್ವಲ್ಪ ದಿನ ಬಿಟ್ಟರೆ ಕಾಯಿ ಬೀಳ್ತದೆ. ಕಾಫಿ ಹಾಕಿ ಆರಂಭ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮರ ಚೆನ್ನಾಗಿದೆ. ಹೌದಾ? ಮರ ಚೆನ್ನಾಗಿದೆ. ಈಗ 2 ಎಕರೆನ ನಿಮ್ಮದು ವ್ಯವಸಾಯ ಅಥವಾ ಬೇರೆ ಜಮೀನು ಏನಾದರೂ ಅಕ್ಕಪಕ್ಕ? ಇಲ್ಲ ಸರ್, ಈಗಿನ ಕೂಲಿಲೇ ಆಗಲ್ಲ ಸರ್ ಅವೆಲ್ಲ. ಬೇರೆ ಅಕ್ಕಪಕ್ಕ ಅವೇ ಜಮೀನು ಮಾಡೋಕ್ಕಾಗಲ್ಲ. ಹೌದಾ? 1-2 ಎಕರೆ ಒಂದು 200 ತೆಂಗಿದೆ, ಒಂದು 500 ಅದರೊಳಗಡೆ ಅಡಿಕೆ. ಸ್ವಲ್ಪ ಮುಂದಾಗಿ ನೆಟ್ಟಿದ್ದ ಅಡಿಕೆ ಅದೇ, ಸ್ವಲ್ಪ ಕಾಫಿ ನೆಟ್ ಮೇಲೆ ನೆಟ್ಟಿರೋದು. ಈಗ ಅದಕ್ಕೆ ಗೊಬ್ಬರ ಅಂದರೆ ಬರೀ ಜೀವಾಮೃತ ಮಾತ್ರನಾ ಅಥವಾ ಬೇರೆ ಇನ್ನೇನು? ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಸರ್ ಈಗ ನಮ್ಮ ಹತ್ರನೇ, ನಮ್ಮದು 2 ಹಸೆ ಇದೆಯಲ್ಲ, ಅದೇ ಸಾಕು ಗೊಬ್ಬರ. ಈ ಮೇಕೆ ಗೊಬ್ಬರ, ಮೇಕೆ, ಹಸಿಂದು, ಕೋಳಿದು ಎಲ್ಲ ಸೇರಿಸಿ ಜಮೀನಿಗೆ ಹಾಕ್ಬಿಡ್ತೀವಿ? ಜಮೀನಿಗೆ ಅಲ್ಲೇ ಹಾಕತ್ತೀವಿ. ಅದನ್ನ ಇದಾದ್ಮೇಲೆ ಸ್ವಲ್ಪ ಪುಡಿ ಆದಮೇಲೆ ಅದನ್ನು ಈಗ ಒಂದು ಸಾರಿ ಕಾಫಿ ನೆಟ್ ಮೇಲೆ ಒಂದು ಸಾರಿ ಹಾಕಿದ್ದು, ಈಗ ರೆಡಿಯಾಗಿದೆ ಅದು ಗೊಬ್ಬರ. ಅದನ್ನು ಹಾಕಬೇಕು. ಇವತ್ತಿನ ಇಲ್ಲಿಂದ ಹೋಗಿ ಅದನ್ನು ಹಾಕುವಂತ ಮಾಡ್ಕೊಂಡು. ಗೊಬ್ಬರ ಗುಂಡಿ ಮಾಡಿ ಮಾಡ್ತೀರಾ? ಏನು ಬೇಕಾಗಿಲ್ಲ ಸರ್, ಬುಡ್ಬುಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಮುಚ್ಚಿಬಿಡು ಅಷ್ಟೇ. ಅದು ಒಣಗಬಾರ್ದು ಅಂತ. ಅಲ್ಲ, ನಾನು ಹೇಳೋದು ತಿಪ್ಪೆನಲ್ಲಿ ಮಾಡ್ತೀರಾ ಗೊಬ್ಬರನ ಅಥವಾ ಹೇಗೆ ಅಂತ? ನೀವು ಕೊಟ್ಟಿಗೆ ಇಟ್ಕೊಂಡಿದ್ದೀರಲ್ವ? ಕೊಟ್ಟಿಗೆ ಮನೆ ಹತ್ರ ಇದೆಯೋ ಅಥವಾ ಊರ ಜಮೀನಲ್ಲೇ? ಜಮೀನು ಒಳಗಡೆನೇ ಇದೆ ಸರ್ ಕೊಟ್ಟಿಗೆ. ಹೌದಾ? ಜಮೀನು ಒಳಗಡೆನೇ. ಓಕೆ. ಅಂದರೆ ನೀವು ಸಗಣಿ ಮತ್ತೆ ಇದನ್ನೆಲ್ಲ ಅಲ್ಲೇ ಪಕ್ಕದಲ್ಲೇ ಹಾಕಂತೀರಿ, ಜೀವಾಮೃತ ಮಾಡ್ತೀರಿ? ಅದಕ್ಕೂ ಅದೇ ಕೊಟ್ಟಿಗೆ ತೊಳೆದದ್ದು, ಈ ಹಸಿನ ಉಚ್ಚೆ, ಇದನ್ನೆಲ್ಲ ಒಂದು ಸ್ಟೋರೇಜ್ ಮಾಡಿದ್ದೀವಿ. ಅದನ್ನು ಗಿಡಗಳಿಗೆಲ್ಲ ಹಾಕ್ತೀವಿ. ರಾಸಾಯನಿಕ ಬಳಸಬಾರ್ದು ಅಂತ ಅನ್ನೋದು ನಿಮಗೆ ಈ ಸಾವಯವ ಕೃಷಿಕರ ಸಂಘಕ್ಕೆ ಹೋದಾಗ ತಿಳ್ಕೊಂಡಿಲ್ಲ? ಇಲ್ಲ, ಇದು ನನಗೆ ಅನುಭವ ಇತ್ತು ಸರ್. ಹೌದಾ? ಇದು ನಾವು ಟೊಮೊಟೊ ಬೆಳೆದು ನಮ್ಮ ರಾವಣಿಲೊಬ್ರು ಆ ಭೂಮಿಲಿ ರೇಷ್ಮೆ ನೆಟ್ಟರು. ರೇಷ್ಮೆ ನೆಟ್ಟು ಏನಾಯಿತು, ಹುಳ ಹಣ್ಣಾಯಿತು, ಗೂಡನ್ನೇ ಕಟ್ತೋಯ್ತು. ಅದು ಒಂದಾಯಿತು. ಒಂದು ಸಾರಿ ನಾನು ಟೊಮೊಟೊ ಬೆಳಿತಿದ್ನಲ್ಲ, ಗೂಡು ಕಟ್ಟದಲ್ಲೇ ಇರೋದಕ್ಕೆ ರಾಸಾಯನಿಕ ಕಾರಣ. ಅದಂಗೆ ಹೇಳ್ತೀರಿ? ಅದರಲ್ಲಿ ಅದು ವಿಷಗ ಅದೇನದು ರೇಷ್ಮೆ ಹುಳುಗಿದೆಯಲ್ಲ ಸರ್, ಸೂಕ್ಷ್ಮ ರೇಷ್ಮೆ ಹುಳು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಅದು ಆಗಲ್ಲ, ಗೂಡು ಕಟ್ಟಲ್ಲ. ಅದನ್ನು ತೋಟದಲ್ಲಿ ಬೇರೆ ಕಡೆ ಸೊಪ್ಪಾಕಿ ಪ್ರಯೋಗ ಮಾಡಿದ್ರಲ್ಲ, ಅದು ಹಾಗೆ ಆಯ್ತು. ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿಬಿಟ್ರಿ ಅಲ್ವೇ? ಈ ರಾಸಾಯನಿಕ ಗೊಬ್ಬರ ನಮ್ಗೆ ಆಗಿನಿಂದಲೂ ಅಷ್ಟೇ ಸ್ವಲ್ಪ ನಾವು ಆಗಿನಿಂದ ಎಮ್ಮೆ ಹಸು ಸಾಕ್ತಿದ್ದೋ, ಇನ್ನೂ ಹೆಚ್ಚಾಗಿ ಎಮ್ಮೆಗಳು ಇರ್ತಿದ್ದೋ. ಅದರಿಂದ ನಮ್ಗೆ ಈಗಿನ ರೇಟ್ ನೋಡಿ, ಈಗಿನ ಗೊಬ್ಬರ ನೋಡಿದ್ರೆ ಅದನ್ನು ತಗೋದೇ ಬೇಡಪ್ಪ ಅನಿಸುತ್ತೆ. 2000 ಅನ್ಸುತ್ತಾ? ನಮಗೂ ಹಂಗೆ ಅನಿಸುತ್ತೆ. ಕೆಮಿಕಲ್ ಹಾಕಿ ಏನು ಬೆಳಿಬಾರ್ದು, ಎಲ್ಲ ನಮ್ಮ ಸ್ವಂತ ಇದರಿಂದನೇ ಮಾಡಬೇಕು ಅನ್ನೋದು ಇದ್ದು ಆಸೆ ಸರ್. ಈಗ ನಿಮ್ಮ ತಂದೆ ಮನೆಯಲ್ಲೂ ರೇಷ್ಮೆ ಮಾಡ್ತಿದ್ರು? ನಮ್ಮ ತಂದೆ ಮನೆ ಅಲ್ವಾ? ಇವರು ರೇಷ್ಮೆ ಬೆಳೀತಾ ಇದ್ರು. ಇಲ್ಲಿ ರೇಷ್ಮೆ ಯಾಕೆ ಬೆಳಿಬಾರ್ದು ನೀವು?
ರೇಷ್ಮೆ ಬೆಳೀತಿದ್ರು ಮಾಡ್ದೋ 2-3 ಸಲ. ಹಾಂ ಅದ್ರ ಹಿಂಸೆ ಪಟ್ಟೋ ಸಾಗತ್ತಾಗಿ 3 ಸಲ ಇಟ್ಟರುವೆ. ಹಾಂ ಈಗ ಬೆಳಗ್ಗೆ 5:30 ಬಂದರೆ 8-9 ಗಂಟೆ 10 ಗಂಟೆ ಆಗತ್ತೆ ತಿಂಡಿ ಮಾಡೋದು. ಮತ್ತು ನೈಟು ಸೊಪ್ಪು ಗಿಪ್ಪು ಹಾಕಿ ಮಲೆಗೆ ಹೋಗೋದಕ್ಕೆ 10 ಗಂಟೆ ರಾತ್ರಿ ಆಗೋದು. ಅವಾಗ ಆದರೆ ಊಟ ಮಾಡ್ತಿದ್ದೋ, ಆಗಿಲ್ಲ ಅಂದರೆ ಸುಮ್ಮನೆ ಮಲ್ಕೋತಿದ್ದೋ. ಮತ್ತು ಇವರು ತುಂಬ ಹುಷಾರು ತಪ್ಪಿಟ್ರು ಒಂದೇ ಸಲ. ರೇಷ್ಮೆ ಬೇಡ ಅಂತಲಾ? ಫುಲ್ ಎಲ್ಲ ಘಾಟಲ್ವ ಅದು, ಹಾಂ 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 ಪೌಡ್ರು ಸುಣ್ಣ ಹೊಡಿತಿದ್ರಲ್ಲ, ಹಿಂಸೆ ಆಗ್ಬಿಡ್ತು ಅವ್ರಿಗೆ. ಈಗ ಮನೇಲಿ ಗಂಡು ಮಕ್ಕಳಿಲ್ಲ ಮಾಡೋಕ್ಕೆ. ಮಲ್ಕೊಂಡ್ರೆ ನಾನೇ ಮಾಡ್ಬೇಕು, ಅವ್ರು ಮಲ್ಕೊಂಡ್ರೆ. ಈಗ ನಾವು ಮಲ್ಕೊಂಡ್ರೆ ಅವ್ರು ಮಾಡ್ತಾರೆ, ಅವ್ರು ಮಲ್ಕೊಂಡ್ರೆ ಇನ್ಯಾರು ಮಾಡ್ತಾರೆ ಗಂಡಸೆ ಮನೇಲಿ ಮಲ್ಕೊಂಡ್ರೆ ಹೆಂಗ್ಸು ಮಾಡೋಕೈತೆ ಕೆಲಸ ಹೊರಗಡೆ. ಹಾಗಾಗಿ ರೇಷ್ಮೆ ಕೈ ಬಿಟ್ಬಿಟ್ರಿ? ಬೇಡ, ಆದಷ್ಟಾಗಲಿ ಯಾವ ಮಕ್ಳಿಗೆ ಸಂಪಾದನೆ ಮಾಡ್ಬೇಕು. ಇರೋಳೊಬ್ಬ ಮಗಳು ಬೆಳೆದಷ್ಟು ಬೆಳೆಯೋಣ, ಕಾಪಿ ಹಾಕೋಣ. 15 ವರ್ಷ ಅದು ಇದ್ದೆ ಕಾಪಿದು, ಸಾಕು ಆದಷ್ಟಾಗಲಿ ಅದರಲ್ಲೇ ಸಂಪಾದನೆ ಮಾಡಿಕೊಂಡು ಅದ್ದೂರಿಯಾಗಿರೋದು ಬೇಡ, ಬಡಸ್ತನದಲ್ಲಿ ಹೆಂಗೋ ಇರೋದ್ರಲ್ಲಿ ಮಾಡೋಣ ಅಂತ ಕೆಲಸ ಆಗ್ತದೆ ಸರ್. ಬೇಡ ಅಂತ. ಅಂದರೆ ಈಗ ಜಮೀನಿಗೆ ನೀವು ರಾಸಾಯನಿಕ ಬಳಸಲ್ಲ, ಬಳಸೋದು, ಔಷಧಿ ಹೊಡೆಯಲ್ಲ, ಹೊಡೆಯೋದಿಲ್ಲ. ಏನು ಬರ್ತದೆ ಅದನ್ನು ಸಾಕು ನಮ್ಗಷ್ಟೇ ತಾವು ತೆಕ್ಕೊಳ್ಳೋದು ಜಮೀನಿಂದ ಅಲ್ವಾ? ಈಗ ಜಮೀನಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ ಅಂದ್ರಲ್ಲ, ಅಲ್ಲೇ ವಾಸನ ಅಥವಾ ಊರಲ್ಲಿ ವಾಸ ಇದ್ದೀರಾ? ಇಲ್ಲ ಸರ್, ಅವರಲ್ಲೇ ವಾಸ ಇರೋದು. ಹೌದಾ? ಅದು ಸುಮ್ಮನೆ ಸಣ್ಣ ಮನೆ? ಸಣ್ಣದೇನಿಲ್ಲ, ದೊಡ್ಡ ಮನೆನೇ. ವಾಸ ಇದ್ರೆ ವಾಸಕ್ಕೆ ಮಾಡಿದ್ರೆ 2 ಗಂಡು ಮಕ್ಳು ಇರ್ಬೋದು, ಅಷ್ಟು ದೊಡ್ಡ ಮನೆನೇ, ಉಳಿನ ಮನೆ. ಆದರೆ ಅಡುಗೆ ಊಟವನ್ನು ಮಾಡೋದಿಲ್ಲ, ಇನ್ನೆಲ್ಲ ಮಲ್ಗೋದು ಗಿಲ್ಗೋದು, ನೈಟೆಲ್ಲ ಮಲ್ಗೋದಿಲ್ಲ ಅಲ್ಲೇ ಜಮೀನು ಹತ್ರನೇ. ಹೌದಾ? ಊಟ ತಿಂಡಿ ಊಟ ಎಲ್ಲ ರಾವಣಿಲಿ ಊರೊಳಗೆ ಮಾಡ್ತೀವಿ. ಊರಲ್ಲಿ ಅಲ್ಲೂ ಯಾರು ಇಲ್ವಲ್ಲ ಮಗಳಿದ್ದಾರೆ, ಅವ್ರಿಗೆ ಹೆಂಡತಿ ಮಗಳಿದ್ದಾಳೆ, ಓದ್ತಾ ಇದ್ದಾಳೆ. ಅವ್ರಿಗೂ ಕಾಲೇಜ್ಗೆ ಹೋಗ್ತಾರೆ, ಮಾಡಬೇಕಲ್ಲ. ಅವ್ರಿಗೆ ಮಾಡಿ ಕಾಲೇಜಿಗೆ ಕಳಿಸಿ, 10 ಇದ್ದಾರೆ ವಯಸ್ಸಾಗಿರೋರು, ಅವ್ರಿಗೆಲ್ಲ ಮಾಡಿ ಇಟ್ಬಿಟ್ಟು ಬರಬೇಕಲ್ಲ. ಸರಿ ಸರಿ. ಈಗ ನಿಮ್ಮ ಮುಂದಿನ ಆಲೋಚನೆಗಳು ಯೋಜನೆಗಳು ಏನು ಮಾದೇವ್ ಅವರೇ? ಮುಂದಿನ ಆಲೋಚನೆ ಏನಿಲ್ಲ ಸರ್, ಸ್ವಲ್ಪ ನೋವು ನಮಗೆ. ಏನು ಅಂದರೆ ರೇಷ್ಮೆ ಇವತ್ತಿನ ಇದರಲ್ಲಿ ಒಳ್ಳೆ ರೇಷ್ಮೆ ಚಾಲ್ತಿಲಿರೋದೇ ರೇಷ್ಮೆ. ಬಿಟ್ಟುವಲ್ಲ ಅನಿಸುತ್ತೆ. ಒಂಥರ ನೋಡೋಕೆ ಹೋದಾಗ ಹಿಂಗಾಯ್ತು ಅದು. ಅವ್ರು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಅದರೊಳಗಡೆ ತೆಂಗಿ ಎದ್ಬಿಡ್ತು, ರೇಷ್ಮೆ ಕಡ್ಡಿ ಒಳಗಡೆ ತೆಂಗಿ ಎದ್ದ ಮೇಲೆ ನೆರಳಾದ್ರೆ ಆಗಲ್ಲ. ಈಗ ರೇಷ್ಮೆ ಪೂರ್ತಿ ತೆಗೆದಿದ್ರೆ ಅಥವಾ ಇದೆಯಾ? ತೆಗೆದ್ಬಿಟ್ಟು ಕಾಫಿ ಹಾಕಿರೋದು. ಕಾಫಿ ಹಾಕಿದ್ರು. ತೆಗೆದು ಅದ್ರೊಳಗಡೆ ಒಂದು 60 ತೆಂಗಿನ ಮರ ಇತ್ತು ರೇಷ್ಮೆ ಒಳಗೆ. ಅದರಿಂದ ಸ್ವಲ್ಪ ತೆಗಿಬೇಕಾಗಿ ಬಂತು. ನೆರಳಾದರೆ ರೇಷ್ಮೆ ಕಡ್ಡಿಗಾಗಲ್ಲ, ಸೊಪ್ಪು ರೋಗ ಬಂದ್ಬಿಡುತ್ತೆ. ಈಗ ತೆಂಗಲ್ಲಿ ಮತ್ತು ಕಾಫಿ ಬೇರೆ ಬೇರೆ ಬೆಳೆ ನೀವೇನು ಹಾಕ್ತೀರಿ, ಅದರಲ್ಲಿ ಬರೋ ಆದಾಯದಲ್ಲಿ ನೆಮ್ಮದಿಯಾಗಿರೋಣ ಅಂತ. ಇನ್ನೊಂದು 2 ವರ್ಷ ಸ್ವಲ್ಪ ಶ್ರಮ ಬೀಳಬೇಕು. ಹೌದಾ? ಆಮೇಲೆ ಏನು ಮತ್ತೆ ಒಂದು 20 ವರ್ಷ ನಡೀತದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ನಿಮ್ಮ ಆಸೆಗಳೇನು ರತ್ನಮ್ಮನವ್ರದ್ದು? ನಮ್ಮದು ಅದೇ ಸರ್, ನಮ್ಮದೇನು ಸರ್. ನಾವು ಇರೋದ್ರಲ್ಲೇ ಬರೋ ಗಂಟ ತಾಳ್ಮೆ ಬೇಕಲ್ವ. ಈಗ ಹೊಲಕ್ಕೆ ಬಿತ್ತಿದ್ದೀವಿ, ಒಂದು ಸಲ ಇಲ್ಲ ಒಂದು ಸಲ ಬರ್ತದೆ ಅಲ್ವಾ. ಭೂಮಿಗೆ ಹಾಕಿದ್ದು ಯಾವತ್ತೂ ಹಾಳಾಗಲ್ಲ, ಅಲ್ಪ ಸ್ವಲ್ಪ ಬಂದೇ ಬರ್ತದಲ್ವಾ. ಕೊಡಗಲ್ಲಿ ಕಿತ್ಲೆ ಬೆಳೀತಾರೆ, ಬೇರೆ ಬೇರೆ ಬೆಳೆಗಳು ಇನ್ನೂ ಇದಾವಲ್ಲ? ಇದಾವೆ, ಕೊಡಗಲ್ಲಿ ಕಿತ್ಲೆ ಇದೆ, ಸಪೋಟ ಇದೆ, ಬಟರ್ ಫ್ರೂಟ್ ಇದೆ, ಒಳ್ಳೊಳ್ಳೆ ಹಣ್ಣುಗಳು ಬೆಳೀತಾರೆ. ಅದನ್ನೆಲ್ಲ ನೀವು ಬೆಳಿಬೋದಲ್ಲ? ಬೆಳಿಬೇಕು, ಮಳೆ ಬರಲಿ ಅಂತ ಸುಮ್ಮನೆ ಇದ್ದೀವಿ. ನೀರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ನೀವು? ಬೋರ್ವೆಲ್ ಇದೆ ಸರ್. ಬೋರ್ವೆಲ್ 2 ಇದೆ ಬೋರ್ವೆಲ್ಲು. ನೀರು ಚೆನ್ನಾಗಿ ಬರುತ್ತೆ? ಒಳ್ಳೆ ನೀರು. ಮತ್ತು ಎಲ್ಲ ಹನಿ ನೀರಾವರಿ ವ್ಯವಸ್ಥೆ? ಹನಿ ನೀರಾವರಿ ವ್ಯವಸ್ಥೆ, ಫುಲ್ ಡ್ರಿಪ್ ಇರಿಗೇಷನ್. ಕಾಫಿಗೆ, ತೆಂಗಿಗೆ, ಅಡಿಕೆಗೆ? ಹೌದಾ? ಎಲ್ಕ ಇದೆ ಒಂದು. ಅದನ್ನು ಮಾಡಿಸಿ ನಾವು ಸ್ಟಾರ್ಟಿಂಗ್ ಬತ್ತಲ್ಲ ಆವಾಗಲೇ ಮಾಡಿಸಿದ್ದೇವೆ ಸರ್. ಡ್ರಿಪ್ ಇರಿಗೇಷನು
ಸರ್ಕಾರದಿಂದ ಅನುದಾನ ಕೊಟ್ಟರಲ್ಲ ಆವಾಗಲೂ ಒಂದು 20 ವರ್ಷದ ಮೇಲಾಗಿತ್ತು. ಹೌದಾ? ಅದನ್ನು ಮಾಡಿಸಿ ನಾವು. 20 ವರ್ಷದಿಂದ ಇಟ್ಕೊಂಡಿದ್ದೀರಾ? 20 ವರ್ಷದಿಂದ ಇದೆಯಾ ಸರ್. ಪರವಾಗಿಲ್ಲ, ಮೇಂಟೈನ್ ಮಾಡಿ. ಅದು ಮೇಗ್ಲದು ಹೋಗುತ್ತೆ ಅಷ್ಟೇ. ಈ ಮೇಗೆ ಇದೆಯಲ್ಲ ಲ್ಯಾಟ್ರಲ್ ಪೈಪು, ಅದು ಹೋಗುತ್ತೆ, ಅದು ಬದಲಾಯಿಸ್ಕೊತಾ ಇರಬೇಕು. ಹೌದಾ? ಇಲ್ಲ, ಈಗ ಅದು ಮುಗಿದಿದೆ ಆ ಸ್ಕೀಮು, ಮತ್ತೆ ಮಾಡಿಸ್ಕೋಬೋದು. ಹೌದಾ? ಮಾಡಿಸ್ಕೊಳ್ಳಿ ಅಂದರು. ಹೋಗಿದ್ದೀವಿ ಮೊನ್ನೆ ತೋಟಗಾರಿಕೆಗೆ, ಮತ್ತೆ ಹೊಸ್ದಾಗಿ ಮಾಡ್ತೀವಿ, ಮಾಡಿಸ್ಕೊಳ್ಳಿ ಅಂದರು. ಮಳೆ ನೀರನ್ನೆಲ್ಲ ಸಂರಕ್ಷಣೆ ಮಾಡೋಕ್ಕೆ ಗುಂಡಿ ಪಂಡಿ ತೋಡ್ಕೊಂಡಿದ್ದೀರಾ? ಎಲ್ಲನೂ ಮಾಡಿಲ್ಲ ಸರ್ ನಾವು, ಅದನ್ನೆಲ್ಲ ಮಾಡಿಲ್ಲ. ಬೋರ್ವೆಲ್ನಲ್ಲಿ ನೀರು ಚೆನ್ನಾಗಿದೆ, ಹನಿ ನೀರಾವರಿಯಿಂದ ಬಳಸ್ತಾ ಇದ್ದೀರಿ. ಇನ್ನೊಸಿ ಹಸು ಸಾಕಬೇಕು, ಒಂದಷ್ಟು ಕೋಳಿ ಜಾಸ್ತಿ ಮಡಿಕೋಬೇಕು, ಹಸು ಕುರಿ ಸಾಕ್ಬೇಕು. ಸಾಕಬೇಕು, ಈ ಥರದ್ದೆಲ್ಲ ಏನು ಆಸೆ ಇಲ್ವೇನವ? ಆಸೆ ಐತೆ, ಅಮೌಂಟ್ ಇಲ್ಲ. ತರಬೇಕು, ಸಾಕಬೇಕು. ನಮಗೆ ಹುಟ್ಟಿದಾಗ್ಲಿಂದಲೂ ಅದೇ ಸರ್. ನಾವೇನು ಸೋಕಿ ಮಾಡಬೇಕು, ತಿರುಗಬೇಕು, ಅಲ್ಲಿ ಇಲ್ಲಿ ಬಳಸ್ಬೇಕೇನಿಲ್ಲ. ದನ ಕರು ಕೂಲಿ 50 ರೂಪಾಯಿ ಕೂಲಿಗೆ ಹೋಯ್ತಿದ್ದ ಸರ್ ನಿಮ್ಮ ಕೈ ಸೊಳ್ಳೆನು. ಹಂಗೆಲ್ಲ ಕಷ್ಟ ಬಿದ್ದು ಈಗ ಮಾಡ್ತಾ ಇದೆ. ಪರವಾಗಿಲ್ಲ ತಾಯಿ. ಅದೇನೋ ಹೇಳ್ತಾರಲ್ಲ ಹಳ್ಳಿ ಕಡೆ, ಏನೋ ಕೈ ಕೆಸರಾದ್ರೆ ಬಾಯಿ ಮೊಸರು. ಬಾಯಿ ಮೊಸರು. ನನ್ನನ್ನು ಇವಾಗಲೂ ಆಡ್ಕೋತಾರೆ ಸರ್ ಅವನಿಲಿ. ನಮ್ಗೆ ಬಂದೆಲ್ಲ ತೋರಿಸ್ಬಿಟ್ಲು, ನಮ್ಮ ಮನೆಗಳಲ್ಲೆಲ್ಲ ಬೈತಾರೆ, ಅವಳು ಕೆಲಸ ಮಾಡ್ತಾಳೆ, ನೀವು ಕೂತಿರ್ತೀರಿ ಅಂತಾರೆ, ಬಂದು ಗೀತಾಳೆ, ಇದೆಲ್ಲ ಮಾಡ್ತಾಳೆ ಅಂತ. ಇರಲಿ ಬಿಡಿ, ಒಳ್ಳೆಯದು. ನಮ್ಮ ಜಮೀನು, ನಮ್ಮ ಕುಟುಂಬ, ನಮ್ಮ ವ್ಯವಸಾಯ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ರತ್ನಮ್ಮನವರೇ? 7204918901. ಇನ್ನೊಂದು ಸರಿ ಹೇಳಿ. 7204918901. ಇನ್ನೂ ಒಂದು ಸರಿ ಹೇಳ್ಬಿಡಿ. 72 04 91 89 01. ನಿಮ್ಮದು ಮಾದೇವರೇ? 966 30 46 830. ಇನ್ನೊಂದು ಸರಿ ಹೇಳ್ತೀರಾ? 966 30 46 830. ಇನ್ನೂ ಒಂದು ಸರಿ ಹೇಳಿ. 966 30 46 830. ಒಳ್ಳೆಯದು ಮಾದೇವರೇ, ರತ್ನಮ್ಮನವರೇ. ವ್ಯವಸಾಯದ ನಿಮ್ಮ ಅನುಭವ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಆಸೆಗಳು ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ನಮಸ್ತೆ ಸರ್.